शंकर
ಹರಿಸಿದ ಮಹಾದೇವನೇ ಮಂತ್ರಿನಾಯಕನ ಮಗವನ್ನು ಹರಿಸಿದ ಮಹಾದೇವನೇ ಬಸವಣ್ಣ ಶರಣರ ಹೃದಯ ನಿರಾಸನೆ ಅನ್ನ ಶರಣರ ಹೃದಯ ನಿರಾಸನೆಯನ್ನ ಬೇಗನೆ ಬಸವಣ್ಣ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಬಸವ ಶಿವನೇ ಶಿವಲಿಂಗೇ ಸಾಂಬ ಶಿವ ಶಿವಲಿಂಗೇ ಸಾಂಬ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶ್ವರ ಸಾಂಬ ಶಿವ ಶಿವಲಿಂಗೇಶ್ವರ ಸಾಂಬ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಓಂ 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 ಶಿವ ರಾಮ 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 ಶಿವ ಓಂ ಶಿವ ಬಸವಣ್ಣ ಬಸವ 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 ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮವರಲೋಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವ ರಕ್ಷಿಪುರೆನ್ನ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು
ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡಿನ ನೆಲ ಜಲವನ್ನು ಅತ್ಯಂತ ಪವಿತ್ರಗೊಳಿಸಿರ್ತಕ್ಕಂಥ ಪುಣ್ಯ ಪುರುಷರಾದ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾದ ಶ್ರೀ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನದ ನೂತನ ಮಹಾದ್ವಾರ ಲೋಕಾರ್ಪಣೆ ಸಂದರ್ಭದಲ್ಲಿ ಬಸವ ಪುರಾಣ ನಿತ್ಯವೂ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸುತ್ತಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮದ ತೇಜಸ್ಸಿಗೆ ಕಾರಣರಾಗಿರತಕ್ಕಂಥ ನಮ್ಮ ಮೈಂದರ್ಗಿ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ರೇವಣಸಿದ್ಧ ಪಟ್ಟದೇವರ ಶ್ರೀಪಾದಗಳಲ್ಲಿ ಮತ್ತು ನಮ್ಮ ಚಂದ್ರಶೇಖರ ಫಕೀರಾನಂದ ಅಪ್ಪಗಳವರ ಶ್ರೀಚರಣಗಳಲ್ಲಿ ಮಾತೋಶ್ರೀ ಶಿವದೇವಿ ತಾಯಿಯವರ ಶ್ರೀಚರಣಗಳಲ್ಲಿ ಪೂಜ್ಯ ಮರದೇವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಂಗೀತ ಬಳಗವೇ, ಊರಿನ ಎಲ್ಲ ಗುರು ಹಿರಿಯರೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಿಂದಿರೆ, ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿವ ಎಲ್ಲಿ ಚಳ್ಯಾಗ ಮರ್ತು ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಎಲ್ಲರೂ ಬೇಗ ಬಂದು ಕುಂತರು ಬಹಳ ಪುಣ್ಯ ಬರ್ತದ. ಕಾಯಕದ ಊರ, ಒಕ್ಕಲ್ತನದ ಊರ, ಸ್ವಲ್ಪ ಜನ ಕೂಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತದ. ಇವತ್ತು ಬರ್ತಕ್ಕಂತಹ ಸಂದರ್ಭ ಬಹಳ ಅದ್ಭುತ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಹೇಳಕ್ಕ ಆನಂದ ಅನ್ನಿಸ್ತದೆ. ಜಯ ನಮ ಪರಾಪತೇಶ್ವ ಹರ ಹರ ಮಹಾದೇವ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯಲೋಕವೆಲ್ಲವೂ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ನಾನೆಂತು ಬದುಕುವೆನಣ್ಣ. ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು. ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ. ಒಬ್ಬ ತಂಗಿ
ಅಳ್ತಾ ಇದ್ದಾಳ. ಮನುಷ್ಯ ಯಾಕೆ ಅಳತಾನ? ತನಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನ ಕಳ್ಕೊಂಡ ಅಂತಂದ್ರ ಮನುಷ್ಯ ಅಳತಾನ. ಹಂಗ ಇಲ್ಲಿ ಒಬ್ಬ ತಂಗಿ ತನ್ನ ಅಣ್ಣನನ್ನ ಕಳ್ಕೊಂಡಾಳ. ಅಣ್ಣನನ್ನ ಕಳ್ಕೊಂಡು ಅವಳು ಹೆಂಗ ಅಳ್ಳಕತ್ತಾಳ ಅನ್ನೋದೇ ಒಂದು ಬಹಳ ವಿಶೇಷ ಈ ಸಂದರ್ಭ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಅಣ್ಣ, ಈ ಪ್ರಪಂಚದೊಳಗ ಜ್ಞಾನದ ಪರಿಸ್ಥಿತಿ ಎಲ್ಲಿಗೆ ಬಂದದ ಅಂತಂದ್ರ, ಬಾಯಿಯೊಳಗಿರ್ತಕ್ಕಂಥ ತಾಂಬೂಲಿನ ಪರಿಸ್ಥಿತಿ ಅದು ಜ್ಞಾನಕ್ಕೆ ಬಂದದ. ಜನ ಬಾಯಿಯೊಳಗ ತಾಂಬೂಲ ಹಾಕೊಳ್ತಾರ ಅಂದ್ರೆ ಎಲಿ ಅಡಿಕೆ ಹಾಕೊಳ್ತಾರ. ಅದನ್ನ ಬಾಯಿಯೊಳಗ ಒಂದೇ ಸೋನ ನುರಿಸೇ ನುರಿಸ್ತಾರ. ಇತ್ತಾಗ ಉಗುಳುವುದು ಇಲ್ಲ, ಅತ್ತಾಗ ನುಂಗುವುದು ಇಲ್ಲ. ಜ್ಞಾನದ ಪರಿಸ್ಥಿತಿಯೂ ಕೂಡ ಹಂಗೆ ಆಗ್ಯದ ಈ ಪ್ರಪಂಚದೊಳಗ. ಎಲ್ಲರೂ ಬಾಯಲ್ಲಿ ಜ್ಞಾನ ಹೇಳವ್ರ, ತಮ್ಮ ಹಂಗಿರ್ಬೇಕು, ತಂಗಿ ಹಿಂಗಿರ್ಬೇಕು, ಅವ್ವ ಹಂಗಾಗ್ಬೇಕು, ಹಿಂಗಾಗ್ಬೇಕು ಅಂತ ಉಪದೇಶ ಮಾಡವ್ರ ಈ ಲೋಕದ ತುಂಬಿ ಬಿಟ್ಟಾರ. ಆದ್ರ ಆ ಉಪದೇಶದ ಪ್ರಕಾರ ನಡೆಯವ್ರು ಯಾರದರ ಈ ಪ್ರಪಂಚದಾಗ? ಎಲ್ಲರೂ ಜ್ಞಾನವನ್ನ ಹೇಳವ್ರ ಬಾಯಿ ತುಂಬ, ಆದ್ರ ಅನುಭವ ಅಟ್ಟುಗೊಳ್ಳಬೇಕಾಗಿತ್ತು ಅಂತಂದ್ರ ಆ ಅರಿವು ಆಚರಣೆಯೊಳಗೆ ಬರಬೇಕು. ಜ್ಞಾನ ಅದು ಕ್ರಿಯಾ ರೂಪದೊಳಗೆ ಬಂತು ಅಂತಂದ್ರ ಅಲ್ಲಿ ಸಾರ್ಥಕತೆ ಆಗ್ತದ. ಅದಕ್ಕೆ ಅಂತಾಳ ಇಲ್ಲಿ ಆ ತಂಗಿ, ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕವೆಲ್ಲವೂ. ಒಂದು ಊರಾಗ ಎಲ್ಲರೂ ಒಂದಿಷ್ಟು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಸಾಮರಸ್ಯದಿಂದ, ಭಾವೈಕ್ಯತೆಯಿಂದ ಬದುಕಕತ್ತಾರ ಅಂತಂದ್ರ ಆ ಊರಾಗ ತಿಳುವಳಿಕೆ ಐತಿ ಅಂತ ಅರ್ಥ. ಆ ಊರಾಗ ಒಂದಿಷ್ಟು ತಿಳುವಳಿಕೆ ಇದ್ದವರದಾರ, ಜ್ಞಾನಿಗಳದಾರ, ಬುದ್ಧಿವಂತರದಾರ, ಒಳ್ಳೆ ವ್ಯಕ್ತಿಗಳು ಇದಾರ ಅಂತ ಅರ್ಥ. ಆ ಊರಾಗ ಬರೀ ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ, ಕೇವಲ ಜಗಳ, ಹೋರಾಟ ಇವೇ ಇದ್ದು ಅಂತಂದ್ರ ಅಲ್ಲಿ ತಿಳುವಳಿಕೆ ಬಹಳ ಕಡಿಮೆ ಇದೆ ಅಂತ ಅರ್ಥ. ಈ ಪ್ರಪಂಚ ಶಾಂತಿ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಅನುಭವ ಅಟ್ಟುಗೊಳ್ಳಬೇಕು. ಅರಿವು ಆಚರಣೆಯೊಳಗೆ ಬರಬೇಕು. ಶಾಂತಿ ನೆಮ್ಮದಿ ಅನ್ನೋದು ಈ ಪ್ರಪಂಚದೊಳಗೆ ಬಹಳ ದೊಡ್ಡ ಮುಖ್ಯ ಅದ. ಏನಪ್ಪ ಸಾಕಷ್ಟು ಶ್ರೀಮಂತ ಊರದ, ಏನ್ ಅಂತಸ್ತಿನ ಮೇಲೆ ಅಂತಸ್ತು ಮನೆಗಳದಾವ, ನೂರಾರು ಎಕರೆ ಜಮೀನ್ದಾರದಾರ, ಲಕ್ಷ ಅಲ್ಲ ಕೋಟಿಗಟ್ಲೆ ಬ್ಯಾಲೆನ್ಸ್ ಅದ ಅವ್ರ ಹತ್ರ ಅಂತಂದ್ರ, ಆದ್ರ ಮನಸ್ಸಿಗೆ ಒಂದಿಟ್ಟು ಶಾಂತಿನ ಇಲ್ಲ, ನೆಮ್ಮದಿನ ಇಲ್ಲ, ಸಮಾಧಾನನ ಇಲ್ಲ ಅಂತಂದ್ರ ಆ ಊರಾಗ ಏನು ಇದ್ದು ಎಲ್ಲವೂ ಕೂಡ ನಿಷ್ಪ್ರಯೋಜನ ಆಗ್ತದ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ.
ಯಾವ ರೀತಿಯಾಗಿ ಹಾಲಿನ ಸಾರ ಕೆನೆಯೋ, ಜೀವನದ ಸಾರ ಒಂದಿಷ್ಟು ಶಾಂತಿ, ನೆಮ್ಮದಿ. ಒಬ್ಬ ಗುಲ್ಬರ್ಗದಂತಹ ಒಂದು ಪಟ್ಟಣದೊಳಗ, ದೊಡ್ಡ ಪ್ಯಾಟಿಯೊಳಗ, ನಡು ರಸ್ತೆಯೊಳಗ ನಿಂತು ಕೂಗಾಕತ್ತಾನ, ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು. ತಾಸಕ್ಕೆ ಹೋಗುದ, 2 ತಾಸಕ್ಕೆ ಹೋಗುದ, 3 ತಾಸಕ್ಕೆ ಹೋಗುದ. ಒಬ್ಬ ನೋಡ್ದ ಸಾಕಾತವನಿಗೆ. ಹತ್ರ ಬಂದವನ, ಏನ್ ಬೇಕಂತ ಕೂಗಾಕತ್ತಿ? ಶಾಂತಿ ಬೇಕಂತ ಕೂಗಾಕತ್ತೀನಿ. ಹಿಂಗ ಅನ್ನುದ ತಡ ಕಪಾಳಕ್ಕೊಂದು ಜೋರಾಗಿ ಹೊಡೆದೇ ಬಿಟ್ಟ. ಅವ್ ಹೊಡೆಸ್ಕೊಂಡ ಕೇಳ್ತಾನ, ನನಗೆ ಶಾಂತಿ ಬೇಕು ಅಂತ ನಾನು ಹೋಗ್ತಾ ಇದ್ರ ನೀ ನನ್ನ ಕಪಾಳಕ್ಕೆ ಯಾಕೆ ಹೊಡೆದಿ? ಅವ ಅಂದಂತ, ಶಾಂತಿ ನನ್ನ ಹೆಂಡತಿ ಹೆಸರದ. ಶಾಂತಿ ಅನ್ನೋದು ದೈಹಿಕ ಅಲ್ಲ, ಮಾನಸಿಕ ಸಂಗಾತಿ ಆಗಬೇಕಾಗ್ಯದ. ಎಲ್ಲಿ ತನಕ ಮನುಷ್ಯನ ಹತ್ರ ಏನೆಲ್ಲ ಇದ್ದು ಒಂದಿತ್ತು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ತಗೊಂಡು ಏನು ಮಾಡುವುದ ಹೇಳ್ರಿ? ಆಸ್ಪತ್ರೆ ಅದ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಏನು ಬೇಕು ಎಲ್ಲ ಅದ. ಡಾಕ್ಟರ್ ಇದ್ದಿದ್ದಿಲ್ಲ ಅಂತಂದ್ರ ಆ ಹಾಸ್ಪಿಟಲ್ ತಗೊಂಡು ಏನು ಮಾಡೋದಕ್ಕ? ಭವ್ಯ ಗುಡಿನೇ ಕಟ್ಸ್ತೀರಿ, ಬೆಳ್ಳಿ ಎಲ್ಲ ಬಂಗಾರದ ತಗಡು ಹೊಡೆದಿರಿ ಗುಡಿಗೆ, ಒಳಗ ದೇವ್ರ ಇಲ್ಲ ಅಂದ್ರ. ದೊಡ್ಡ ಮಠ ಕಟ್ಸೀರಿ, ಆ ಮಠದೊಳಗ ಗುರುಗಳ ಇಲ್ಲ ಅಂತಂದ್ರ. ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಕಾರ್ ತಗೊಂಡಿರಿ, ಅದಕ್ಕೆ ಬ್ರೇಕ್ ಇದ್ದಿದ್ದಿಲ್ಲ ಅಂತಂದ್ರ ಏನು ಪ್ರಯೋಜನ ಅದ? ಏನೆಲ್ಲ ಅದ? ಒಂದಿಷ್ಟು ಶಾಂತಿ ನೆಮ್ಮದಿ ಬೇಕಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ಮಾಡಿರಿ, ಬಹಳ ಚಲೋ ಅಡಿಗೆ ಮಾಡಿರಿ, ಅದಕ್ಕೆ ಒಂದಿಟ್ಟು ಉಪ್ಪು ಹಾಕಿದ್ದಿಲ್ಲ ಅಂತಂದ್ರ ಊಟ ಹೆಂಗ ರುಚಿ ಹತ್ತುದಿಲ್ಲ. ಹಂಗ ಜೀವನದೊಳಗೆ ಏನೆಲ್ಲ ಇದ್ದು ಒಂದಿಟ್ಟು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರ ಎಲ್ಲವೂ ಕೂಡ ನಿಸ್ಸಾರ ಅನಿಸ್ತದ, ನಿಸ್ಸಾರ ಅನಿಸ್ತದ. ಇವತ್ತಿನ ದಿನಮಾನದೊಳಗಂತೂ ಶಾಂತಿ ಸಮಾಧಾನ ಅನ್ನೋದು ಬಹಳ ಅಪರೂಪ ಆಗಿಬಿಟ್ಟದ ತಂಗಿ. ಇಂಥ ಊರಾಗ ನಾವು ನೋಡ್ತೀವಿ, ಖುಷಿ ಅನಿಸ್ತದ, ಸಮಾಧಾನ ಅನಿಸ್ತದ. ನೀವು ಪೇಟೆಗೆ ಹೋದ್ರಿ ಅಂತಂದ್ರ, ಬೆಂಗಳೂರು, ಪುನಾ, ಮುಂಬೈ ಅಂತ ಸಿಟಿಗೆ ಹೋದ್ರಿ ಅಂತಂದ್ರ ಬರೀ ಓಡಾಟ 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 ಓಡಾಟ. ಅವಸರ್ಲೆ ಹೇಳೋದು ಬೆಳಿಗ್ಗೆ, ಅವಸರ್ಲೆ ಸ್ನಾನ ಮಾಡೋದು, ಅವಸರ್ಲೇನೆ ನಾಷ್ಟ ಮಾಡೋದು, ಅವಸರ್ಲೇನೆ ಆಫೀಸಿಗೆ ಹೋಗೋದು, ಅಲ್ಲಿನೂ ಅವಸರ್ಲೇನೆ ಕೆಲಸ ಮಾಡೋದು, ಮತ್ತೆ ಅವಸರ್ಲೇನೆ ಮನೆಗೆ ಬರುವುದು, ಅವಸರ್ಲೇನೆ ಊಟ ಮಾಡೋದು, ಅವಸರ್ಲೇನೆ ಮಲ್ಕೊಳ್ಳೋದು. ಮತ್ತು ಸಮಾಧಾನ ಸಿಗಬೇಕಂದ್ರೆ ಹೆಂಗ ಸಿಗುತ್ತದ? ಸಮಾಧಾನ ಅನ್ನೋದು ಬಹಳ ದೊಡ್ಡದದ. ಸಮಾಧಾನ ಅನ್ನೋದು ಮನಸ್ಸಿನ ವಿಶಾಲತೆಯಿಂದ ಸಿಗುತ್ತೈತೆ ಹೊರತು ಸಂಕುಚಿತ ಮನೋಭಾವದಿಂದ ಸಮಾಧಾನ ಸಿಗುವುದಿಲ್ಲ. ಮನಸ್ಸು ದೊಡ್ಡದಿರಬೇಕು, ಮನಸ್ಸು ದೊಡ್ಡದಿರಬೇಕು. ಈಗ ಮನೆ ದೊಡ್ಡ ಆಗಕತ್ತಾವ, ಮನಸ್ಸು ಸಣ್ಣ ಆಗಕತ್ತಾವ. ಅವಾಗೆಲ್ಲ ಮನೆ ಸಣ್ಣನ ಇರ್ತಿದ್ದು. ಇಲ್ಲಿ ಸಾಕಷ್ಟು ನಮ್ಮ ಹಿರಿಯರದಾರ, ಮನೆ ಸಣ್ಣನ ಇರ್ತಿದ್ದು. ಅವ್ವ, ಅಪ್ಪ, ಅಣ್ಣ, ತಮ್ಮ, ಕಾಕ, ಬಾಬಾ ಎಲ್ಲರೂ ಕೂಡಿ ಇರ್ತಿದ್ರು. ಮನೆ ಸ್ವರ್ಗ ಆಗ್ತಿತ್ತು, ಸ್ವರ್ಗ ಇದ್ದಂಗಿರ್ತಿತ್ತು ಮನೆ. ಎಷ್ಟು ಚಂದ ಎಲ್ಲರೂ ನಕ್ಕೊಂತ ಮಾಡ್ಕೊಂತ.
ಮನಿ ಸಣ್ಣ ಇರ್ತಿದ್ದು, ಮನ್ಯಾಗ ಮಂದಿ ಬಹಳ ಇರ್ತಿದ್ರು. ಇವತ್ತು ಮನಿ ದೊಡ್ಡ ಆಗ್ಯಾವ. ಮನ್ಯಾಗ ಇರೋರು ಎಷ್ಟು ಮಂದಿ? ಗಂಡ ಹೆಂಡತಿ, ಬಹಳ ಆದ್ರೆ ಇಬ್ಬರು ಮಕ್ಕಳು. ಅಣ್ಣ ಇಲ್ಲ, ತಮ್ಮ ಇಲ್ಲ, ಅವು ಇಲ್ಲ, ಅಪ್ಪ ಇಲ್ಲ. ಆಗ ಎಲ್ಲರೂ ಬಹಳ ಸಮಾಧಾನದಿಂದ ಇದ್ರು. ಯಾಕ? ಬಹಳ ದೂರದ ನೆಂಟನು ಕೂಡ, ಬೀಗನು ಕೂಡ ಬಹಳ ಹತ್ತಿರದ ಆಗ್ತಿದ್ದ. ಏನ್ರಿ ಅಣ್ಣವ್ರ ಮನೆಗೆ ಯಾರೋ ಬಂದಂಗದ ಅಲ್ರಿ? ಅವ್ರಿ ಹಿಂಗ ನಮ್ಮ ಮನೆಯವ್ರ ಕಡೆಯಿಂದ್ರಿ, ಮತ್ತ ಅವ್ರದ್ದು ಅತ್ತಿದು, ಅವ್ರದ್ದು ತಮ್ಮಂದು, ಹಿಂಗ ಅವ್ರದ್ದು ಅಳೆಯಾಗ ಹಿಂಗ ಆಗಬೇಕಂತ ತಿಳ್ಕೊಂಡು ಅಷ್ಟು ದೂರದ ಸಂಬಂಧನೂ ಕೂಡ ಅಷ್ಟು ಹತ್ತಿರದಿಂದ ಅಷ್ಟು ಪ್ರೀತಿಯಿಂದ ಹೇಳ್ತಿದ್ರು ಅವಾಗ. ಈಗ ಅಣ್ಣನ ಮನೆಗೆ ತಮ್ಮ ಅತಿಥಿಯಾಗಿ ಬರಬೇಕು, ತಮ್ಮನ ಮನೆಗೆ ಅಣ್ಣ ಅತಿಥಿಯಾಗಿ ಹೋಗ್ಬೇಕು. ಅಷ್ಟ ಯಾಕ, ಮಕ್ಕಳ ಮನೆಗೆ ಅವ್ವ ಅಪ್ಪ ಅತಿಥಿ ಹೋದಂಗ ಹೋಗ್ಬೇಕು. ಅಂಥ ಪ್ರಸಂಗ ಬಂದದ. ಮತ್ತ ಶಾಂತಿ ನೆಮ್ಮದಿ ಸಿಗುವಂದ್ರ ಹೆಂಗ ಸಿಗುತ್ತದ ಹೇಳ್ರಿ? ಅವಾಗ ಒಂದು ಮಾತು ಇತ್ತು, ಉದಾರ ಚರಿತಾಣ ಅಂತ ವಸುದೈವ ಕುಟುಂಬಕಂ. ವಿಶಾಲವಾಗಿರ್ತಕ್ಕಂಥ ಹೃದಯ ಇದ್ದವನಿಗೆ ಈ ಭೂಮಿಯೇ ಒಂದು ಮನೆ. ಈ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಜಾತಿಯವರಾಗಿರ್ಬೋದು, ಎಲ್ಲ ಧರ್ಮದವರಾಗಿರ್ಬೋದು, ಎಲ್ಲ ಮತ ಪಂಥದವರಾಗಿರ್ಬೋದು, ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದರು ಇದ್ದಂಗ, ಸಹೋದರ ಸಹೋದರಿಯರು ಇದ್ದಂಗ. ವಸುದೈವ ಕುಟುಂಬಕಂ. ಈಗ ಆ ಮಂತ್ರ ಉಳಿದಿಲ್ಲ, ಆ ಭಾವಗಳು ಉಳಿದಿಲ್ಲ. ಅದಕ್ಕೆ ಇಲ್ಲಿ ಆ ತಂಗಿ ಅಳ್ಳಾಕತ್ತಾಳ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ. ಎಲ್ಲಿ ತನಕ ಎಲ್ಲರೂ ನನ್ನವರು ತನ್ನವರು ಎಂತಕ್ಕಂಥ ಭಾವ ಇರ್ತದ, ಅಲ್ಲಿ ತನಕ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಅನ್ನೋದು ಇರ್ತದ. ಎಲ್ಲಿ ಮನಸ್ಸಿನೊಳಗ ಅವರ ಬೇರೆ ಇವರ ಬೇರೆ ನಾವ ಬೇರೆ ಎಂತಕ್ಕಂಥ ಭಾವ ಬಂತು ಅಂತಂದ್ರ ಅಲ್ಲಿ ಮನಸ್ಸು ಒಡೆದು ಹೋಗುತ್ತದ. ಆ ಮನಸ್ಸಿನ ಜೊತೆಗೆ ಸುಖ ಶಾಂತಿ ನೆಮ್ಮದಿನೂ ಕೂಡ ಹಾಳಾಗಿ ಹೋಗುತ್ತದ. ಅದಕ್ಕ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ. ನಾನೆಂತೂ ಬದುಕುವೆನಣ್ಣ. ಅಣ್ಣ, ಇಂಥ ಸ್ವಾರ್ಥ ಪ್ರಪಂಚದೊಳಗನ ಹೆಂಗ ಬದುಕಕ್ಕೆ ಸಾಧ್ಯ ಅದ ಅಣ್ಣ? ಯಾಕ ಅಂತಂದ್ರ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ. ನೀನೊಬ್ಬ ಪರಿಪೂರ್ಣ ಜ್ಞಾನಿ. ನಿನ್ನಲ್ಲಿ ಇರತಕ್ಕಂತಹ ಜ್ಞಾನವನ್ನ ನನಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾಗುರು ನೀನು. ಆದ್ರೆ ನೀನೇನಾಗ್ಬಿಟ್ಟಿ? ಲಿಂಗೈಕ್ಯನಾಗ್ಬಿಟ್ಟಿ. ಸಾಕಾರ ಸ್ವರೂಪದಲ್ಲೇ ಇದ್ದಾಗ ನಿರಾಕಾರದ ಅನುಭವವನ್ನು ಅನುಭವಿಸಿದಾತ ನೀನು. ಮತ್ತೆ ನಿರಾಕಾರಕ್ಕೆ ಹೋಗೋದು ಯಾಕೆ ಬೇಕಾಗಿತ್ತು ಅಣ್ಣ? ಇನ್ನ ಆ ಪರಿಪೂರ್ಣವಾಗಿರ್ತಕ್ಕಂಥ ಆ ಜ್ಞಾನವನ್ನ ನನಗೆ ಕೊಡೋರು ಯಾರು ಅಂತ ತಿಳ್ಕೊಂಡು ಅಳ್ಳಾಕತ್ತಾಳ ಆ ತಂಗಿ. ಯಾರಾದ್ರೂ ಈ ರೀತಿ ಅತ್ತಿದ್ದು ನೋಡಿರೇನು ಪ್ರಪಂಚದೊಳಗ? ಅಣ್ಣ, ಇದು ಸ್ವಾರ್ಥ ಪ್ರಪಂಚ ಅದ, ಅಜ್ಞಾನ ಪ್ರಪಂಚ ಅದ. ಜ್ಞಾನ ಅನ್ನೋದು ಕೇವಲ ಬಾಯಿಯೊಳಗ ಮಾತ್ರ ಉಳಿದದ, ಆಚರಣೆಯೊಳಗ ಇಲ್ಲ. ಇಂಥ ಅಜ್ಞಾನ ಪ್ರಪಂಚದೊಳಗ ನಾನು ಒಬ್ಬಳನ್ನೇ ಬಿಟ್ಟು ಹೋದಿಯಲ್ಲ. ನೀನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಆಗಿಬಿಟ್ಟಿದ್ದಿ. ಸಾಕಾರದಲ್ಲಿ ಇರುವಾಗಲೇ ನಿರಾಕಾರ ಸ್ವರೂಪವನ್ನು ಅನುಭವಿಸಿರ್ತಕ್ಕಂಥ ನೀನು ಮತ್ತೆ ಯಾಕೆ ನಿರಾಕಾರಕ್ಕೆ ಹೋದಿ? ನನಗೆ ಇನ್ನು ಆ ಸಾಕಾರ ಪರಮಾತ್ಮನ ಜ್ಞಾನವನ್ನ, ನಿರಾಕಾರ ಸ್ವರೂಪದ ಪರಮಾತ್ಮ ಜ್ಞಾನವನ್ನ ತಿಳಿಸಿಕೊಡೋರು ಯಾರು ಅಂತ ತಿಳ್ಕೊಂಡು ಅಳ್ತಾ ಇರ್ತಕ್ಕಂಥ ಆ ತಂಗಿ ಯಾರು ಅಂತಂದ್ರ ಮುಕ್ತಾಯಕ್ಕ. ಲಕ್ಷ್ಯ ಕೊಟ್ಟು ಕೇಳತ್ತೀರ ತಂಗಿ? ಬಹಳ ಅದ್ಭುತ ಅದ ಇವತ್ತಿನ ಪ್ರಸಂಗ. ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕೋ ಸ್ವಲ್ಪ ಗಲಾಟೆ ಡಿಸ್ಟರ್ಬ್ ಆಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಏಕಾಗ್ರತೆ ಬರ್ತಾ ಇಲ್ಲ.
ಜಯ ನಮಃ ಪರಾಪತಿ. ಶಿವ ಹರ ಹರ ಮಹಾದೇವ. ಈಗ ನೀವು ಟಿವಿಯಾಗ ನೋಡಾಕತ್ತಿರ್ಬೇಕು, ಪೇಪರ್ದಾಗ ನೋಡಾಕತ್ತಿರ್ಬೇಕು, ಗದಗ ಹತ್ರ ಲಕ್ಕುಂಡಿ ಎಂತಕ್ಕಂಥ ಒಂದು ಗ್ರಾಮ. ಅದರ ಉತ್ಖನನ ಮಾಡಾಕತ್ತಾರ. ಅಲ್ಲಿ ಬಂಗಾರ ಸಿಗ್ತದ, ನಿಧಿ ಸಿಗ್ತದ. ಅಲ್ಲಿ ಅನೇಕ ಹಾವುಗಳು ಆ ನಿಧಿಯನ್ನ ಕಾವಲು ಮಾಡಾಕತ್ತವ ಅಂತ ತಿಳ್ಕೊಂಡು ಇವತ್ತು ಸರ್ಕಾರದವರೇ ಏನು ಮಾಡಾಕತ್ತಾರ ಅಂತಂದ್ರ ಅಲ್ಲಿ ನಿಧಿ ತೆಗಿತಕ್ಕಂಥ ಒಂದು ಪ್ರಯತ್ನ ಮಾಡಾಕತ್ತಾರ. ಅದೇ ಊರಲ್ಲಿ ಆಗಿರತಕ್ಕಂಥ ಘಟನೆ 900 ವರ್ಷಗಳ ಹಿಂದಿನ ಘಟನೆ ಇದು. ಅಲ್ಲಿ ಶಿವಭಕ್ತ ಕುಟುಂಬ, ಇಬ್ಬರು ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. 10-12 ವರ್ಷದ ಗಂಡು ಮಗು, ಪಾಪ 2 ವರ್ಷದ ಹೆಣ್ಣು ಮಗು. ಇಷ್ಟು ಚಿಕ್ಕವರಿದ್ದಾಗಲೇ ತಂದೆ ತಾಯಿ ತೀರ್ಕೊಂಡು ಹೋಗಿಬಿಟ್ರು. 2 ಮಕ್ಕಳು ಅನಾಥ ಅದು. ಅಣ್ಣ ವಿಚಾರ ಮಾಡ್ತಾನ, ನನ್ನ ತಂಗಿಗೆ ತಂದೆ ಇಲ್ಲ ಅನ್ನೋ ಕೊರತೆ, ತಾಯಿ ಇಲ್ಲ ಅನ್ನೋ ಕೊರತೆ ಆಗಬಾರದು. ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯವನ್ನ ನಾನೇ ಕೊಟ್ಟು ಬೆಳೆಸಿದ್ರಾತು ಅಂತ ತಿಳ್ಕೊಂಡು ತಂಗಿಯಾಗಿರತಕ್ಕಂಥ ಮುಕ್ತಾಯಕ್ಕಳಿಗೆ ಯಾವುದೇ ರೀತಿಯ ಪ್ರೀತಿ ವಾತ್ಸಲ್ಯದ ಕೊರತೆ ಆಗ್ಲಾರ್ದಂಗ ತಂಗಿನ ಬೆಳೆಸ್ತಾನ ಅಣ್ಣನಾಗಿರತಕ್ಕಂಥ ಅಜಗಣ್ಣ. ನೋಡ್ರಿ, ಅಣ್ಣನ ಹೆಸರೇನು? ತಂಗಿ ಏನು ಅಣ್ಣನ ಹೆಸರ? ಅಜಗಣ್ಣ. ತಂಗಿ ಹೆಸರೇನು? ಮುಕ್ತಾಯಕ್ಕ. ನೋಡ್ರಿ, ಅವಾಗ ಹೆಸರು ಕೂಡ ಎಷ್ಟು ಅದ್ಭುತ ಇದ್ದು. ಅಜಗಣ್ಣ. ಅಜ ಅಂತಂದ್ರ ಬ್ರಹ್ಮ, ಅಜ ಅಂತಂದ್ರ ಜ್ಞಾನ, ಅಜ ಅಂತಂದ್ರ ತಿಳುವಳಿಕೆ. ಜ್ಞಾನದ ಕಣ್ಣನ್ನ ಹೊಂದಿರತಕ್ಕಂಥ ವ್ಯಕ್ತಿಗೆ ಅಜಗಣ್ಣ ಅಂತ ಕರೀತಿದ್ರು. ಅಣ್ಣನ ಹೆಸರು ಅಜಗಣ್ಣ, ತಂಗಿ ಹೆಸರು ಮುಕ್ತಾಯಕ್ಕ. ಮುಕ್ತಿಯ ಹಂಬಲವನ್ನ ಹೊಂದಿದವಳು ಮುಕ್ತಾಯಕ್ಕ. ತಂಗಿ ಬೆಳೆದಳು ಮದುವೆ ವಯಸ್ಸಿಗೆ ಬಂದಳು. ದೂರದಲ್ಲಿ ಇರತಕ್ಕಂಥ ಮೊಸಳಿ ಕಲ್ಲು ಅಂತ ಬರ್ತದೆ. ಈಗದು ರಾಯಚೂರು ಜಿಲ್ಲೆಯಲ್ಲಿ ಅದ ಮೊಸಳಿ ಕಲ್ಲು ಅಂತ. ಅಲ್ಲಿ ಇರ್ತಕ್ಕಂಥ ಒಬ್ಬ ಗುಣವಂತ, ರೂಪವಂತ, ಅಗ್ದಿ ಸ್ಥಿತಿವಂತ ಇರ್ತಕ್ಕಂಥ ಒಬ್ಬ ವರನನ್ನ ನೋಡಿ ಅಜಗಣ್ಣ ತನ್ನ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳಿಗೆ ಕೊಟ್ಟು ಮದುವೆ ಮಾಡ್ದ. ಬಹಳ ವಿಜೃಂಭಣೆಯಿಂದ ಮದುವೆ ಮಾಡ್ದ ಅಜಗಣ್ಣ ತಂಗಿ ಮುಕ್ತಾಯಕ್ಕಳ ಮದುವೆ. ಇನ್ನ ಗಂಡನ ಮನೆಗೆ ಹೋಗುವಾಗ ಸಹಜವಾಗಿ ದುಃಖ ಆಗೋದಲ್ರಿವ. ಇಲ್ಲಿಷ್ಟು ಜನ ನಮ್ಮ ಅವುಗಳು ಕುಂತೀರಿ, ಅಕ್ಕಂಗ್ಯಾರು ಕುಂತೀರಿ, ಮದುವೆ ಮಾಡ್ಕೊಂಡವ್ರದಿರಿ, ಅತ್ತ ಬಂದಿರಲ್ಲ ಎಲ್ಲರೂ. ಅತ್ತ ಬಂದಿರ ಹೋದಲ್ರಿ? ಯಾಕದು ಸಹಜ, ಅದು ಸ್ವಾಭಾವಿಕ. ಅವ್ವನನ್ನು ಬಿಟ್ಟು ಬರಬೇಕು, ಅಪ್ಪನನ್ನು ಬಿಟ್ಟು ಬರಬೇಕು, ಹಿಂದ ಮುಂದೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ಬಿಟ್ಟು ಬರಬೇಕು, ಜೊತೆಗೆ ಕೂಡಿ ಆಡಿರ್ತಕ್ಕಂಥ ಗೆಳತಿಯರನ್ನ ಬಿಟ್ಟು ಬರಬೇಕು, ಹುಟ್ಟಿದ ಮನೆ, ಹುಟ್ಟಿದ ಊರು ಎಲ್ಲವನ್ನು ಬಿಟ್ಟು ಬರಬೇಕು ಅಂತಂದ್ರೆ ಸಹಜವಾಗಿ ದುಃಖ ಯಾರಿಗೆ ಬರುವುದಿಲ್ಲ ಹೇಳ್ರಿ? ಸುಮ್ಮನೆ ಎಲ್ಲೋ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಒಂದು 4-6 ದಿವಸ ಕೂಡಿ ಇದ್ರು ಸಾಕು. ಆ ವ್ಯಕ್ತಿಯನ್ನ ಬಿಟ್ಟು ಬರ್ಬೇಕಾದ್ರೂ ದುಃಖ ಅನಿಸ್ತದ. ಎಷ್ಟು ಚಂದ ಕೂಡಿದ್ವಲ್ಪ ಒಂದ್ 8-10 ದಿವಸ, ಇನ್ನು ಅಗಲ್ತೇವಪ್ಪ ಅಂತ ತಿಳ್ಕೊಂಡು ಎಷ್ಟೋ ದುಃಖ ಆಗ್ತದ. ಆದ್ರೆ ನೀವು ಎಷ್ಟು ಗಟ್ಟಿ ಹೆಣ್ಣು ಮಕ್ಕಳನ್ನ ಅವರು ಹುಟ್ಟಿದಾಗಿನಿಂದ ಆ ತಾಯಿಯ ಮಡಿಲಲ್ಲಿ ಬೆಳೆದು ತಂದೆ ಹೆಗಲ ಮೇಲೆ ಬೆಳೆದು ತಂದೆ ತಾಯಿ ಮಾರ್ಗದರ್ಶನದೊಳಗ ಅಕ್ಕರೆಯ ಮಕ್ಕಳಾಗಿ ಎಷ್ಟು ಚಂದ ಬೆಳೆದಿರ್ತೀರಿ, ಹೂವಿನಂಗ ಬೆಳೆದಿರ್ತೀರಿ. ಮದುವೆ ಎಂತಕ್ಕಂಥ ಒಂದು ಬಂಧನ
ಮದುವೆ ಎಂತಕ್ಕಂಥ ಒಂದು ಸಂಸ್ಕಾರ ಆಯ್ತು ಅಂತಂದ್ರೆ ಸಾಕು, ಎಲ್ಲವನ್ನ ಬಿಟ್ಟು ಬರ್ತೀರಲ್ಲ. ಎಲ್ಲರಿಗೆ ಈ ಗುಣ ಬರ್ತದೇನ್ರಿ? ಅದಕ್ಕೆ ಹೆಣ್ಮಕ್ಳಿಗೆ ನೀವು ದೊಡ್ಡವರು ಅಂತ ಹೇಳಂದ್ರು. ಏನಾದ್ರೂ ತ್ಯಾಗ, ಸಹನಶೀಲತೆ, ಕರುಣೆ ಅನ್ನೋದು ಪರಮಾತ್ಮ ಯಾರಿಗಾದ್ರೂ ಕೊಟ್ಟಿದ್ದೆ ಆದ್ರೆ ಆ ಪರಮಾತ್ಮ ನಿಮಗೂ ಕೊಟ್ಟನ ತಾಯಿ, ಹೆಣ್ಣು ಮಕ್ಕಳಿಗೆ ಕೊಟ್ಟಾನ. ಯಾವಾಗ ಗಂಡನ ಮನೆಗೆ ಹೋಗ್ತಕ್ಕಂತ ಸಂದರ್ಭ ಬಂತು, ಮುಕ್ತಾಯಕ್ಕಳಿಗೆ ದುಃಖ ಆಗ್ತದ, ಅಳ್ಳಾಕ ಶುರು ಮಾಡ್ತಾಳ. ಅವಾಗ ಅಣ್ಣ, ತಂಗಿ ಮುಕ್ತಾಯಕ್ಕ, ನಿನ್ನ ಜೀವನದೊಳಗೆ ನೀ ಎಂದೂ ಅಳಬಾರದು ಅಂತ ತಿಳ್ಕೊಂಡು ಆತ್ಮಜ್ಞಾನವನ್ನ ಕಲಿಸಿನಿ ತಂಗಿ ನಿನಗ. ಅಳಬಾರ್ದು ತಂಗಿ, ಅಳಬಾರ್ದು ಅಂತ ತಿಳ್ಕೊಂಡು ಯಾವಾಗ ಅಣ್ಣ ಸಮಾಧಾನ ಹೇಳ್ತಾನ, ಅವಾಗ ತಂಗಿ ಅಂತಾಳ, ಅಣ್ಣ ನಾನು ತವರೂರನ್ನು ಬಿಟ್ಟು ಹೋಗ್ತಾ ಇದೀನಿ ಅನ್ನೋ ದುಃಖ ನನಗಿಲ್ಲ. ಒಬ್ಬ ಅಣ್ಣನನ್ನು ಬಿಟ್ಟು ಹೋಗ್ತೀನಿ ಅನ್ನುವ ದುಃಖವೂ ಕೂಡ ನನಗಿಲ್ಲ. ನನಗೆ ದುಃಖ ಯಾಕೆ ಆಗಕತ್ತದಂತಲ್ಲ, ನಾನು ಒಬ್ಬ ನನ್ನ ಸದ್ಗುರುವಿನನ್ನ ಬಿಟ್ಟು ಹೋಗಾಕತ್ತೀನಿಲ್ಲ. ನೀ ನನಗ ಆತ್ಮಜ್ಞಾನವನ್ನ ಕಲಿಸಿದಿ, ಅರಿವಿನ ಕಣ್ಣು ತೆರೆಸಿದಿ. ನೀ ನನಗೆ ಒಬ್ಬ ಬಂಧು ಅಲ್ಲ, ಒಬ್ಬ ಶ್ರೇಷ್ಠ ಗುರುವಿನ ಸ್ವರೂಪದೊಳಗ ಅದಿ. ಒಬ್ಬ ಗುರುವಿನನ್ನ ಬಿಟ್ಟು ನಾನು ಹೋಗಾಕತ್ತೀನಲ್ಲ ಎಂತಕ್ಕಂಥ ಒಂದು ದುಃಖ ನನಗ ಅಣ್ಣ. ನನ್ನ ಗಂಡನ ಮನೆ ನೋಡಿದ್ರೆ ಬಹಳ ದೂರ ಅದ. ತವ್ರ ಮನ್ಯಾಗ ನೋಡಿದ್ರೆ ನೀವು ಒಬ್ಬವನ ಇರ್ತಿ, ಬೇರೆ ಯಾರೂ ಇಲ್ಲ ನಿನ್ನ ಜೊತೆಗೆ. ಕೊಟ್ಟ ಹೆಣ್ಣ ಕುಲಕ್ಕೆ ಹೊರಗಂತ. ಇವತ್ತು ಗಂಡನ ಮನೆಗೆ ನಡೆದೀನಿ, ಮತ್ತ ಈ ತವ್ರ ಮನೆಗೆ ಮತ್ತೆ ನಾ ಯಾವಾಗ ಬರ್ತೀನಿ ಅನ್ನೋದು ನನಗ ಗೊತ್ತಿಲ್ಲ. ಅದಕ್ಕ ನನಗೆ ಏನಾದ್ರೂ ಕೂಡ ಒಂದು ಕುರುಹು ಕೊಡು. ನಿನ್ನ ಜೀವಕ್ಕೆ ಇಲ್ಲಿ ಏನಾದ್ರೂ ಕೂಡ ತೊಂದರೆ ಆತು ಅಂತಂದ್ರ ಅಷ್ಟು ದೂರದಲ್ಲಿ ಇರ್ತಕ್ಕಂಥ ನನಗ ಗೊತ್ತಾಗಬೇಕು. ಹಂಗ ಏನಾದ್ರೂ ನನಗ ಕುರುಹು ಕೊಡು ಅಂತ ತಿಳ್ಕೊಂಡು ತಂಗಿ ಮುಕ್ತಾಯಕ್ಕ ಅಣ್ಣನಿಗೆ ಕೇಳ್ತಾಳ. ನೋಡ್ರಿ, ಅವಾಗ ಎಂಥ ಶಕ್ತಿ ಇತ್ತು ನಮ್ಮ ಶರಣರ ಹತ್ರ, ಎಂಥ ಒಂದು ತಾಕತ್ತಿತ್ತು, ಎಂಥ ಒಂದು ಶಿವಯೋಗ ಸಂಪನ್ನರಿದ್ರು ನಮ್ಮ ಶರಣರು ಅನ್ನೋದಕ್ಕ ಅಣ್ಣ ಹೇಳ್ತಾನ, ನೋಡ್ತಂಗಿ, ಪರಮಾತ್ಮನ ಕೃಪಾದಿಂದ ನಾ ಚಲೋನ ಇರ್ತೀನಿ, ನನಗೇನೂ ಆಗುವುದಿಲ್ಲ. ಒಂದ್ ವೇಳೆ ನನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆತು ಅಂತಂದ್ರ ಒಂದು ಘಳಗಿಯೊಳಗ 3 ಘಟನೆ ನಡೀತಾವ. ಒಂದ ಘಳಗಿಯೊಳಗ 3 ಘಟನೆ ನಡೀತಾವ. ಆ 3 ಘಟನೆ ನಡೀತು ಅಂತಂದ್ರ ನನ್ನ ಪ್ರಾಣ ಶಿವನ ಪಾದ ಸೇರ್ಯಾದ ಅಂತ ತಿಳ್ಕೋಬೇಕು. ಆ 3 ಘಟನೆ ಯಾವುದು ಅಂತಂದ್ರ, ನೀ ಕಟ್ಟಿಕೊಂಡಿರ್ತಕ್ಕಂಥ ಜಡೆ ತಾನಾಗಿಯೇ ಬಿಚ್ಚತದ. ನೋಡ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ ತಾಯಿ, ಹೆಂಗಿತ್ತು ನಮ್ಮ ಶರಣೆಯರು. ತಂಗಿ, ನನ್ನ ಜೀವಕ್ಕೆ ಏನಾದ್ರೂ ಕೂಡ ಅಪಾಯ ಆಗುವ ಸಂದರ್ಭ ಬಂತು ಅಂತಂದ್ರೆ 3 ಘಟನೆ ನಡೀತಾವ. ನೀ ಕಟ್ಟಿಕೊಂಡಿರ್ತಕ್ಕಂಥ ಜಡೆ ತಾನಾಗಿಯೇ ಬಿಚ್ಚತದ, ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ತಾನಾಗಿಯೇ ಕಳಿಸ್ತವ, ನೀ ಕಡ್ಯಾಗ ಹೋಗಿರ್ತಕ್ಕಂಥ ಮೊಸರು ಕಲ್ಲಾಗ್ತದ. ನೀನು ಕಡ್ಯಾಕ ಹೋಗಿರ್ತಕ್ಕಂಥ ಮೊಸರು ಕಲ್ಲಾಗ್ತದ. ಈ 3 ಘಟನೆ ಯಾವ ದಿವಸ ನಡೀತವ, ಆ ದಿವಸ ನನ್ನ ಪ್ರಾಣ ಶಿವನ ಪಾದ ಸೇರ್ತು ಅಂತ ತಿಳ್ಕೋಬೇಕು ತಂಗಿ ಅಂತಾನ ಅಣ್ಣ ಅಜಗಣ್ಣ. ಈಗೆಲ್ಲ ಇವು ಪೋಸ್ಟ್ ಅಂತದವ, ಫೋನ್ ಅಂತದವ, ಮೊಬೈಲ್ ಅಂತದವ, ಈಗೆಲ್ಲ ಇವು SMS ಅವು ಇವು ಏನೇನೋ ಬಂದಾವ. ಒಂದು ಕ್ಷಣದೊಳಗೆ ಈಗಿನ ಸುದ್ದಿ ಜಗತ್ತಿನ ತುಂಬ ಎಲ್ಲ ಪಸರಿಸ್ತದ. ಆಗ ಹಂಗಲ್ಲ, ಇಂಥವೇನು ಇದ್ದಿದ್ದಿಲ್ಲ. ಅವಾಗ ಶರಣರು ತಮ್ಮ ಶಿವಯೋಗದ ಬಲದಿಂದ ಮುಂದೆ ಆಗತಕ್ಕಂಥ ಘಟನೆಗಳನ್ನ ಈ ರೀತಿಯಾಗಿ ಅವ್ರು ಹೇಳ್ತಿದ್ರು. ಇಂಥದ್ದೇನಾರ ನಡೀತು ಅಂತಂದ್ರೆ ನನಗೆ ಹಿಂಗಾಗ್ಯದ ಅಂತ ತಿಳ್ಕೋಬೇಕು ತಂಗಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಇಲ್ಲಿ ಅಜಗಣ್ಣ ಅದನ್ನೇ ಮಾಡ್ದ. ಆಯ್ತು ಅಂತ ತಿಳ್ಕೊಂಡು ಪಾಪ ತಂಗಿ ದುಃಖ ಮಾಡ್ತಾ 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 ಗಂಡನ ಮನೆಗೆ ಹೋದಳು ಮುಕ್ತಾಯಕ್ಕ.
ಒಂದು 4-6 ತಿಂಗಳ ಆಗಿತ್ತು. ಮುಂದೆ ಮಳೆಗಾಲ ಸಮೀಪ ಇತ್ತು. ಅಜಗಣ್ಣ ಹೊಲಕ್ಕೆ ದುಡಿಯಾಕ ಅಂತ ಹೋಗ್ಯಾನ. ಮಳೆಗಾಲ ಬರ್ತದ, ಹೊಲ ಎಲ್ಲ ಸ್ವಚ್ಛ ಇಟ್ಕೋಬೇಕು, ಸಿದ್ಧ ಇಟ್ಕೋಬೇಕು ಅಂತ ತಿಳ್ಕೊಂಡು ಆ ದಿವಸ ಹೊಲದಾಗ ಅಜಗಣ್ಣ ದುಡ್ದಾನ. ಕತ್ತಲೆ ಆಗೋ ತನಕ ದುಡ್ದಾನ ಅಜಗಣ್ಣ. ಇನ್ನೇನು ಕತ್ತಲೆ ಆತು, ಏನೂ ಕಾಣಿಸೋದಿಲ್ಲ ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಗುದ್ದಲಿ ಹಾಕೊಂಡು ಊರ ಕಡೆಗೆ ಬರ್ತಕ್ಕಂಥ ಸಮಯ, ಹಾದಿ ಎಡಕ ಬಲಕ ಒಂದಿಟ್ಟು ಗಿಡ ಗಂಟಿ ಬೆಳೆದಿದ್ದು, ಮುಂದೆ ದೂರದೊಳಗ ಒಂದೇನೋ ಮಿರಿ ಮಿಂಚಕತ್ತಿತ್ತು, ಬೆಳಕು ಕಣ್ಣನ್ನು ಕಾಣಕತ್ತಿತ್ತು. ಏನಾರ ಇರಬೇಕು ಅಂತ ತಿಳ್ಕೊಂಡು ಅಲ್ಲಿ ಹತ್ತಿರ ಬಂದು ನೋಡ್ತಾನ ಅಜಗಣ್ಣ. ಒಂದು ಘಟಸರ್ಪ, ಒಂದು ಹಾವು ತನ್ನ ಮಸ್ತಕದಲ್ಲಿ ಇರ್ತಕ್ಕಂಥ ಮಣಿಯನ್ನ, ನೀವೇನು ನಾಗರತ್ನ ಅಂತ ಕರಿತೀರಲ್ಲ, ನಾಗಮಣಿ ಅಂತ ಕರಿತೀರಲ್ಲ, ಆ ರತ್ನವನ್ನ ನೆಲದ ಮೇಲೆ ಇಟ್ಟು ಅದರ ಬೆಳಕಿನೊಳಗ ಆಡ್ಕೋ ಅಂತ ಕುಂತಿತ್ತು ನಾಗರ ಹಾವ. ಇದನ್ನ ನೋಡ್ದ ಅಜಗಣ್ಣ. ನೋಡಿ ವಿಚಾರ ಮಾಡ್ತಾನ, ಎಂಥ ಅದ್ಭುತ ಇದು. ಸಾಮಾನ್ಯ ಒಂದು ವಿಷಜಂತು ನಾಗರ ಹಾವು, ಅದರ ಮಸ್ತಕದೊಳಗ ಇಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ಮಣಿ ಇರಬೇಕಾದ್ರ, ರತ್ನ ಇರಬೇಕಾದ್ರ, ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಅನಿಸಿಕೊಂಡಿರ್ತಕ್ಕಂಥ ಮನುಷ್ಯರು ನಾವು. ನಮ್ಮೊಳಗೂ ಒಂದು ರತ್ನ ಇರಬೇಕಲ್ಲ, ನಮ್ಮೊಳಗೂ ಕೂಡ ಒಂದು ರತ್ನ ಇರಬೇಕಲ್ಲ. ಅದು ಹೆಂಗ ತನ್ನ ಬೆಳಕಿನೊಳಗ ಆಡಕತ್ತದ, ನಾನು ಕೂಡ ನನ್ನ ಆ ಜ್ಞಾನ ಎಂಬತಕ್ಕಂಥ ಬೆಳಕಿನ ನೊಳಗ ಯಾಕೆ ಆಡಬಾರದು ಅಂತ ತಿಳ್ಕೊಂಡು ವಿಚಾರ ಮಾಡಿಬಿಟ್ಟ ಅಜಗಣ್ಣ. ನೋಡ್ರಿ, ಶರಣರಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ. ನಾಗಮಣಿ, ಆ ನಾಗಮಣಿಯ ಬೆಳಕಿನೊಳಗ ಆಡ್ತಾ ಇರ್ತಕ್ಕಂಥ ಆ ಹಾವನ್ನ ನೋಡಿ ಇವ ವಿಚಾರ ಮಾಡ್ತಾನ, ನಮ್ಮೊಳಗೂ ಕೂಡ ಒಂದು ರತ್ನ ಇರ್ಬೇಕಲ್ಲ, ಆ ರತ್ನದ ಬೆಳಕಿನೊಳಗ ಅದು ಹೆಂಗ ಆಡಕತ್ತದ, ನಾನು ಹಂಗ ಆಡ್ಬೇಕಲ್ಲ ಅನ್ನೋ ಒಂದು ಕಲ್ಪನೆ, ಅಂಥ ಒಂದು ವಿಚಾರ ಅಜಗಣ್ಣನೊಳಗ. ಅದಕ್ಕೆ ಅವರು ಶರಣರಾಗದ್ರು. ಒಂದ್ ವೇಳೆ ನಾವ ನೋಡಿದ್ವಿ ಅಂತಂದ್ರಪ್ಪ ಏನ್ ಮಾಡ್ತಿದ್ವಿ ಹೇಳ್ರಿ? ನಾ ಕೊಡೋ ನೀ ಕೊಡೋ ಅಂತ ತಿಳ್ಕೊಂಡು ಆ ಹಾವನ್ನ ಕೊಂದು ಮಣಿ ಎತ್ಕೊಂಡು ಬರೋ ಮಕ್ಕಳು ನಾವು. ಹೌದೇನಿಲ್ಲ? ನಮಗೂ ಶರಣರಿಗೂ ಇರತಕ್ಕಂಥ ವ್ಯತ್ಯಾಸ ಇದು. ಅದಕ್ಕೆ ಅವರು ಶರಣರಾದ್ರು, ಮಹಾತ್ಮರಾದ್ರು. ಆ ಘಟನೆಯನ್ನು ನೋಡಿ ಅವರಿಗೆ ಸಾಕ್ಷಾತ್ಕಾರ ಆತು. ನಮ್ಮೊಳಗೂ ಇರ್ಬೇಕಲ್ಲ, ನಾವು ಏನಾದ್ರೂ ಕೂಡ ಆ ಬೆಳಕಿನೊಳಗ ಆಡ್ಬೇಕಲ್ಲ ಅಂತ ತಿಳ್ಕೊಂಡು. ಅಂದಿನಿಂದ ಏನಾತು ಅಂತಂದ್ರ ಅಜಗಣ್ಣ ಬಹಿರಂಗದ ಎಲ್ಲಾ ವ್ಯವಹಾರಗಳನ್ನ ಮರೆತ ಅಂತರಂಗದ ಪೂಜೆಯೊಳಗ ಲೀನ ಆಗಿಬಿಟ್ಟ. ಬಹಿರಂಗ ಪೂಜೆ ಎಲ್ಲ ಮರೆತು ಬಿಟ್ಟ ಅಂದಿನಿಂದ ಅಜಗಣ್ಣ. ಏನ್ ಯಾವಾಗಲೂ ಕೂಡ ಬಾಯಿ ತೆರೆದ್ರ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತಿದ್ರು ಅಜಗಣ್ಣ. ಯಾವಾಗ ಆ ಘಟನೆಯನ್ನ ನೋಡಿದ್ರು ನಮ್ಮೊಳಗ ರತ್ನ ಇರ್ಬೇಕಲ್ಲ, ಆ ರತ್ನದ ಆನಂದದೊಳಗ ನಾನು ಇರಬೇಕಲ್ಲ ಅಂತ ತಿಳ್ಕೊಂಡು ಅದೇ ಓಂ ನಮಃ ಶಿವಾಯ್ ಎಂಬತಕ್ಕಂಥ ಮಂತ್ರವನ್ನ ತನ್ನೊಳಗ ತಾನು ಪಠಣ ಮಾಡಕತ್ರು, ತನ್ನೊಳಗ ತಾವು ಜಪ ಮಾಡಕತ್ರು. ಇಷ್ಟಲಿಂಗ ಪೂಜೆಯನ್ನ ಮರೆತರು, ಪ್ರಾಣಲಿಂಗ ಪೂಜೆಗೆ ಅವರು ಸನ್ನದ್ಧರಾಗ್ಬಿಟ್ರು. ಪ್ರಾಣಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ರು. ಯಾರು? ಅಜಗಣ್ಣ ತಂದೆಗಳು. ಇಷ್ಟಲಿಂಗ ಪೂಜೆ ಅಂತಂದ್ರ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅದು ಇಷ್ಟಲಿಂಗ. ಆ ಪೂಜೆ ಮಾಡ್ಬೇಕಾದ್ರೆ ಏನೇನ್ ಬೇಕು ತಂಗಿ? ನೀರ್ ಬೇಕು, ವಿಭೂತಿ, ಗಂಧ, ಅಕ್ಷತಿ, ಹೂವ, ಪತ್ರಿ, ಧೂಪ, ದೀಪ, ಕರ್ಪೂರ, ಘಂಟಿ, ನೈವೇದ್ಯ, ಇವೆಲ್ಲವೂ ಕೂಡ ಇಷ್ಟಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು. ಈ ಇಷ್ಟಲಿಂಗದ ಮುಖಾಂತರ ಇನ್ನೊಂದು ಲಿಂಗವನ್ನು ನಾವು ನೋಡ್ತೀವಿ. ಅದು ಸಾಧನೆ ಮಾಡ್ಕೊಂತ ಹೋದಂಗ ನಮ್ಮ ಅರಿವಿಗೆ ಬರ್ತದ. ಅದಕ್ಕೆ ಏನಂತ ಕರೀತಾರಂತಂದ್ರ ಪ್ರಾಣಲಿಂಗ. ಹೆಂಗ್ರಿ ಅಜ್ಜಾರ ಅಂತ ನೀವು ಕೇಳಬಹುದು. ಹಿಂದಕ್ಕೆ ಶಿವಲಿಂಗ ಮಹಾಸ್ವಾಮಿಗಳು ಆನಂದದಿಂದ ಹಿಂಗ ಲಿಂಗ ಪೂಜಾ ಮಾಡ್ಕೊಂತ ಕುಂತ್ರ ಅರ್ಧ ತಾಸಲ್ಲ, 2 ತಾಸು, 3 ತಾಸು, 5 ತಾಸು, 6 ತಾಸು ಹೋದ್ರೂ ಸಹಿತ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ.
ಯಾಕ ಅಂತಂದ್ರ ಅವ್ರು ಇಷ್ಟಲಿಂಗದ ಮುಖಾಂತರ ಪ್ರಾಣಲಿಂಗಕ್ಕೆ ಅವ್ರು ಹೋಗ್ತಿದ್ರು. ಯಾವಾಗ ಮನುಷ್ಯ ಇಷ್ಟಲಿಂಗದ ಮುಖಾಂತರ ಪ್ರಾಣಲಿಂಗಕ್ಕೆ ಹೋದ, ಪ್ರಾಣಲಿಂಗದ ಮುಖಾಂತರ ಭಾವಲಿಂಗಕ್ಕೆ ಹೋದ ಅಂತಂದ್ರ ಇಡೀ ಪ್ರಪಂಚದ ಎಲ್ಲಾ ವ್ಯವಹಾರಗಳನ್ನ ಮರೆತು ತಾನೇ ಶಿವ ಆಗತಕ್ಕಂಥ ಒಂದು ಸಂದರ್ಭ ಏನು ಬರ್ತದಲ್ಲ, ಅದಕ್ಕೆ ಭಾವಲಿಂಗ. ಈಗ ನಾನು ಕೈ ಒಳಗೆ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನ ಹೀಗೆ ಏಕದೃಷ್ಟಿಯಿಂದ ಅನಿಮಿಷ ದೃಷ್ಟಿಯಿಂದ ನಾನು ನೋಡಾಕತ್ತೀನಿ. ಈಗ ನನಗ ಅಂಗೈನೂ ಕಾಣಕತ್ತದ, ಅಂಗೈ ಒಳಗಿರ್ತಕ್ಕಂಥ ಲಿಂಗವೂ ಕೂಡ ಕಾಣಕತ್ತದ, ಮುಂದೆ ಇರ್ತಕ್ಕಂಥ ನೀವೆಲ್ಲರೂ ನನಗೆ ಕಾಣಕತ್ತೀರಿ. 5 ನಿಮಿಷ ಹೋತು, 10 ನಿಮಿಷ ಹೋತು, ನೀವ್ಯಾರೂ ಕಾಣೋದಿಲ್ಲ, ಕೇವಲ ಅಂಗೈ ಮತ್ತು ಲಿಂಗ ಅಷ್ಟೇ ಕಾಣಿಸ್ತದ. ಮತ್ತೊಂದು 5-10 ನಿಮಿಷ ಹೋತು ಅಂತಂದ್ರ ಅಂಗೈನೂ ಕಾಣೋದಿಲ್ಲ, ಲಿಂಗ ಒಂದೇ ಕಾಣಿಸ್ತದ. ಇನ್ನೊಂದು 5-10 ನಿಮಿಷ ಹೋತು ಅಂತಂದ್ರ ಆ ಲಿಂಗ ಒಂದೇ ಕಾಣೋದಿಲ್ಲ, ಕೇವಲ ಅದರೊಳಗೊಂದು ಬೆಳಕು ಕಾಣಿಸ್ತದ. ಇನ್ನೊಂದು 5 ನಿಮಿಷ ಹೋತು ಅಂತಂದ್ರ ಆ ಲಿಂಗದಲ್ಲಿ ಇರ್ತಕ್ಕಂಥ ಬೆಳಕ ಆ ಲಿಂಗದೊಳಗೆ ಕಾಣೋದಿಲ್ಲ, ನನ್ನ ಭೂಮಧ್ಯದಲ್ಲಿ ಕಾಣಿಸ್ತದಲ್ಲ, ಇದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಹವಳ ಅಂತಾರಲ್ಲ, ಹವಳ, ಕೆಂಪು ಹವಳ ಇರ್ತದಲ್ರಪ್ಪ, ಆ ಹವಳದಂಗ ಕೆಂಪಗಿರ್ತದ ಅದು ಇಲ್ಲಿ ಇರ್ತಕ್ಕಂತಹ ಬೆಳಕ ಯಾವಾಗ ಇಲ್ಲಿ ಕಾಣಾಕ ಶುರು ಮಾಡಿಬಿಡ್ತದ, ಅದು ಪ್ರಾಣಲಿಂಗ. ಅದು ಪ್ರಾಣಲಿಂಗ. ಆ ಪ್ರಾಣಲಿಂಗವನ್ನೇ ಇನ್ನೂ ಅದರಲ್ಲಿ ಏಕಾಗ್ರತೆಯಿಂದ ಇನ್ನೂ ಆ ಸ್ಥಿತಿಯಲ್ಲೇ ನಾವು ಹಂಗ ವರದ್ವಿ ಅಂತಂದ್ರ ಏನಾಗ್ತದ ಅಂತಂದ್ರ ಆ ಕೆಂಪಗೆ ಇರ್ತಕ್ಕಂಥ ಆ ಜ್ಯೋತಿ ಏನಾಗ್ತದ ಅಂತಂದ್ರ ಪೂರ್ತಿ ಬೆಳಕಾಗಿ ಬಿಡ್ತದ. ಅದು ಪೂರ್ತಿ ಬೆಳ್ಳಗಾಗಿ ಇಡೀ ಶರೀರ ಎಲ್ಲ ಆವರಿಸ್ತದ. ಯಾವಾಗ ಪೂರ್ತಿ ಬೆಳಕು ಎಲ್ಲ ಶರೀರ ತುಂಬಾ ಆವರಿಸ್ತದ, ಅವಾಗ ಶಿವ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಶಿವನೇ ನಾನು, ನಾನೇ ಶಿವ ಎಂಬತಕ್ಕಂಥ ಭಾವ ಬರ್ತದ. ಅದಕ್ಕೆ ಭಾವಲಿಂಗ. ಇಂಥ ಒಂದು ಸ್ಥಿತಿಗೆ ಹೋಗಕತ್ತಾನ ಆ ಜಗನ್ನ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ನೋಡ್ರಿ, ಇಲ್ಲಿ ಪ್ರಾಣಲಿಂಗ ಪೂಜೆ ಬಗ್ಗೆ ಹೇಳ್ತಾರೆ. ಗಂಗೆ ಯಮುನೆಗಳ ಸಂಗಮದೋಳ್ಮಿಂದು, ಶೃಂಗಾಟದು ಪರಿಯ ರಂಗಮಂಟಪದೋಳು, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಪ್ರಾಣಲಿಂಗ ಪೂಜೆಗೆ ಹೋದ್ವಿ ಅಂತಂದ್ರ ಅಲ್ಲಿ ಯೋಗ ಸಂಬಂಧ ಬರ್ತದ ನಮಗ. ಈಡ, ಪಿಂಗಳ, ಸುಷುಮ್ನ, ಸಹಸ್ರಾರ. ಇಲ್ಲಿ ಇಷ್ಟಲಿಂಗಕ್ಕೆ ನಾವು ಹೊರಗಿನ ಈ ಕೆರೆ, ಹಳ್ಳ, ಬಾವಿ ಇವುಗಳ ನೀರನ್ನ ನಾವು ಈ ನೀರಿನಿಂದ ನಾವು ಅಭಿಷೇಕ ಮಾಡ್ತೀವಿ, ಮಜ್ಜನ ಮಾಡ್ತೀವಿ. ಆದ್ರೆ ಪ್ರಾಣಲಿಂಗಕ್ಕೆ ಹಂಗಲ್ಲ, ಅದು ಯೋಗ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದ. ಅದು ಈಡ, ಪಿಂಗಳ, ಸುಷುಮ್ನಾಳ ಅಂತ ಬರ್ತಾವ. ಇದು ಪ್ರಾಣವನ್ನ ಶುದ್ಧಿಯನ್ನ ಮಾಡತಕ್ಕಂಥದ್ದು. ಯೋಗ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ಇಲ್ಲಿ ಗಂಗೆ ಯಮುನೆಗಳ ಇವೆರಡು ಎಲ್ಲಿ ಕೂಡ್ತಾವ ಅಂತಂದ್ರೆ ಇಲ್ಲಿ ಸಂಗಮ, ಇವೆರಡು ಇಲ್ಲಿ ಕೂಡ್ತಾವ. ಶೃಂಗಾಟದುಪರಿಯ ರಂಗಮಂಟಪದೊಳಗೆ ಇಲ್ಲಿ ಕೂಡದ ಬಳಿಕ ಅದು ಸಾಧನೆ ಆದಂಗ ಹೋದಂಗ ಏನಾಗ್ತದ ಅಂತಂದ್ರೆ ಇಲ್ಲಿ ವಿಶೇಷವಾಗಿರತಕ್ಕಂತ ಒಂದು ಅನುಭೂತಿ ಆಗ್ತದ. ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ. ಪ್ರಾಣಲಿಂಗಕ್ಕೆ ಎಂಥ ಜಲ ಬೇಕು ಅಂತಂದ್ರ ವರಭಕ್ತಿಯನ್ನು ಜಲ, ವರಭಕ್ತಿ ಜಲವ ನೀಡಿ ಮಜ್ಜನಗೈದು. ಎಂಥ ಗಂಧ ಬೇಕು? ವಿರತಿ, ತ್ಯಾಗ ಅನ್ನೋ ಗಂಧ. ವಿರತಿ ಗಂಧವನೆ ತೀಡಿ. ಕರಣೇಂದ್ರಿಗಳೆಂಬ ಮಿರಗು ಅಕ್ಷತೆ ನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಪಂಚ ಇಂದ್ರಿಯಗಳು ಎಂತಕ್ಕಂಥದ್ದು ಏನದವಲ್ಲ, ಅವು ಬಹಿರ್ಮುಖವಾಗಿ ಹರಿತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖಿಯನ್ನಾಗಿ ಅಂದ್ರೆ ಪವಿತ್ರವನ್ನಾಗಿ ಮಾಡಿ ಅವುಗಳನ್ನೇ ಅಕ್ಷತೆಯ ರೂಪದೊಳಗ ಪ್ರಾಣಲಿಂಗಕ್ಕೆ ಸಮರ್ಪಣೆ ಮಾಡಬೇಕು ಅಂತಾರ ಅವರು. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಹರುಷವೆಂಬುವ ಧೂಪವ
ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಈ ರೀತಿಯಾಗಿ ಆ ಪ್ರಾಣಲಿಂಗದ ಪೂಜೆಯ ಒಂದು ಆನಂದದೊಳಗೆ ತನ್ನ ತಾನು ಮರ್ತು ಬಿಟ್ಟ ಅಜಗಣ್ಣ. ಜನ ತಿಳ್ಕೊಂಡ್ರು ಅಜಗಣ್ಣಗ ಹುಚ್ಚಿಡ್ದದ. ತಮ್ಮ ಮನೆ ಕೆಲಸ ಎಲ್ಲ ಇವನ ಕಡೆಯಿಂದ ಮಾಡ್ಸಕ್ ಶುರು ಮಾಡಿಬಿಟ್ರಂತ. ಈ ಪ್ರಪಂಚದ ಜನನ ಹಂಗ. ಯಾವಾಗ್ಲೂ ಯೋಗಿ ಆಗಿರ್ತಕ್ಕಂಥವನು ಜನರ ಕಣ್ಣಿಗೆ ಹುಚ್ಚು ಕಣ್ಣಂಗ ಕಾಣ್ತಾನ. ಆದ್ರೆ ಈ ಜಗತ್ತಿನ ಹುಚ್ಚು ಬಿಡಿಸಾಕ ಬಂದಾರ ಅನ್ನೋದನ್ನ ಬಹಳ ತಡ ಮಾಡಿ ತಿಳ್ಕೊಳ್ತಾರೆ ಈ ಪ್ರಪಂಚದ ಜನ. ತಮ್ಮ ಮನಿ ಕೆಲಸ ಮಾಡಾಕತ್ರು ಯಾವುದಕ್ಕೂ ಕೂಡ ಇಲ್ಲ ಅಂತಿದ್ದಿಲ್ಲ. ಮನಸ್ಸಿನೊಳಗ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ ಎಲ್ಲ ಕಾಯಕ ಮಾಡ್ತಿದ್ದ ಅಜಗಣ್ಣ. ಒಂದು ದಿವಸ ಏನಾಯ್ತು ಅಂತಂದ್ರ, ಯಾವುದೋ ಕಾಯಕ ಮುಗಿಸ್ಕೊಂಡು ಬರಾಕತ್ತಿದ್ದ. ತನ್ನ ಮನೆಯ ಬಾಗಿಲು ಸಣ್ಣದೈತೆ ಅನ್ನೋದು ಸಹಿತ ಮರ್ತು ಬಿಟ್ಟ. ಮೊದಲೆಲ್ಲ ಬಾಗಿಲು ಸಣ್ಣ ಇರ್ತಿದ್ದು ಮನಿ. ಯಾಕ್ರಿಪ್ಪ, ಈಗೆಲ್ಲ ನಾವು ದೊಡ್ಡ ದೊಡ್ಡ ಶೋಕಿಗೆ ಹಚ್ಚಕತ್ತೀವಿ ದೊಡ್ಡ ದೊಡ್ಡ ಬಾಗಿಲುಗಳು. ಮೊದಲೆಲ್ಲ ಬಾಗಿಲು ಸಣ್ಣನ ಇರ್ತಿದ್ದು. ವಿಶೇಷವಾಗಿ ದೇವರ ಬಾಗಿಲಂತೂ, ದೇವ್ರ ಮನೆ ಬಾಗಿಲಂತೂ, ಅದು ಮನಿನ ಇರ್ಲಿ ಮಠಾನ ಇರ್ಲಿ ಏನ ಇರ್ಲಿ, ದೇವ್ರ ಮನೆ ಬಾಗಿಲಂತೂ ಮೊದಲು ಬಹಳ ಸಣ್ಣ ಇಡ್ತಿದ್ರು. ಯಾಕ? ಅಲ್ಲಿ ದೇವ್ರದಾನಪ್ಪ, ಭಕ್ತಿಯಿಂದ ಹೋಗ್ರಿ, ಶ್ರದ್ಧೆಯಿಂದ ಹೋಗ್ರಿ, ಅಹಂಕಾರದಿಂದ ಹೋಗ್ಬೇಡ್ರಿ, ದರ್ಪದಿಂದ ಹೋಗ್ಬೇಡ್ರಿ. ಮನಿ ಬಾಗಿಲು ಕೂಡ ಸಣ್ಣದ ಇಡ್ತಿದ್ರು. ಯಾಕ? ಪಾರ್ವತಿ ಪರಮೇಶ್ವರ ಸ್ವರೂಪದೊಳಗ ನಿನ್ನ ತಂದೆ ತಾಯಿಗಳದಾರ, ಗುರು ಹಿರಿಯರದಾರ. ಅವ್ರ ಮುಂದ ಸ್ವಕ್ಕಿನಿಂದ ಹೋಗಬಾರ್ದು, ನೀ ಬಾಗಿ ಹೋಗು ಬಾಗಿ ಹೋಗು ಬಾಗಿ ಹೋಗು ಅನ್ನೋದು ಕಾರಣಕ್ಕ ಆ ಚೌಕಟ್ಟಿಗೆ ಏನ್ ಹೆಸರು ಬಂತು ಅಂತಂದ್ರ ಬಾಗಲ 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 ಅಂತ ಹೆಸರು ಬಂತು. ಬಾಗಲ ಅಂದ್ರೆ ಬಾಗಿ ಒಳಗ ಬಾರಲ್ಲ, ಬಾಗಲ. ತನ್ನ ಮನಿ ಬಾಗಿಲು ಕೂಡ ಸಣ್ಣದೈತೆ ಅನ್ನೋದು ಮರೆತು ಬಿಟ್ಟ. ಒಳಗ್ ಹೋಗುವಾಗ ಏನಾಯ್ತು, ಹಣಿಪಟ್ಟಿ, ಆ ಬಾಗಿಲಿನ ಹಣಿಪಟ್ಟಿ ಹಿಂಗ ತೆಲಿಗೆ ಬಡುದ ತಡ ದಪ್ಪ ಅಂತ ಬಿದ್ದ. ಪ್ರಾಣ ಹೋಗೇ ಬಿಡ್ತು. ಅಜಗಣ್ಣನ ಪ್ರಾಣ ಹೋಯ್ತು. ಇತ್ತ ಗಂಡನ ಮನಿಯೊಳಗ ಗಂಡ ಹೊಲಕ್ಕೆ ಹೋಗ್ಯಾನ. ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ರೊಟ್ಟಿ ಮಾಡಾಕತ್ತಾಳ ಯಾರು, ತಂಗಿ ಆಗಿರತಕ್ಕಂತ ಮುಕ್ತಾಯಕ್ಕ. ಹಿಂಗ ರೊಟ್ಟಿ ಬಡಿಯುವಾಗ ಏನಾಯ್ತು ಅಂತಂದ್ರೆ ಕಟ್ಟಿಕೊಂಡಿರ್ತಕ್ಕಂತ ಜಡಿ ಬಿಚ್ಚಿ ಬಿಡುತ್ತ. ಆಗಳನೆ ಜಡಿ ಕಟ್ಕೊಂಡಿದ್ದೆ, ಮತ್ತಿದ್ ಹೆಂಗ್ ಬಿಚ್ಚತಲ್ಲ ಅಂತ ತಿಳ್ಕೊಂಡು ಎದ್ದವಳ ಕೈ ತಕೊಂಡು ಮತ್ತೆ ರೊಟ್ಟಿ ಬಡಿಯಾಕ ಕುಂಡ್ರಬೇಕು ಅಂತ ಹೇಳಿ ಅಂತಾಳ. ಜಡಿ ಕಟ್ಕೊಂಡು ರೊಟ್ಟಿ ಬಡಿಯಾಕ ಕುತ್ಕೋಬೇಕು ಅಂತ ಹೇಳಿ ಹಿಂಗ ಒಂದ್ 2 ಹೆಜ್ಜೆ ಹಿಂಗ ಮುಂದೆ ಬರೋದಕ್ಕೆ ಏನಾಯ್ತು ಅಂತಂದ್ರೆ ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆನೂ ಕೂಡ ಕಳಚಿ ಬಿಡುತ್ತ. ಹಿಂಗ್ಯಾಕಾಗಕತ್ತದ ಇವತ್ತು? ಜಡಿನೂ ಬಿಸ್ತು, ಸೀರೆ ನೀರಿಗೆನು ತಾನಾಗೇ ಕಳಿಸ್ತು. ಇನ್ನು ಒಂದಿಟ್ಟು ಮೊಸರೇ ಕಡಿದು ಮಜ್ಜಿಗೆ ಮಾಡ್ಕೊಂಡು ಒಯ್ಬೇಕು ಅಂತ ತಿಳ್ಕೊಂಡು ಮೊಸರು ಕಡಿಯಾಕಂತ ಹೋಗ್ತಾಳ. ಮೊಸರು ಕಲ್ಲಾಗ್ಬಿಟ್ಟಿತ್ತು. ಯಾವಾಗ ಮೊಸರು ಕಲ್ಲಾಗಿತ್ತು ಆವಾಗ ಅಣ್ಣ ಹೇಳಿದ ಮಾತು ನೆನಪಿಗೆ ಬಂತು. ನೋಡ್ ತಂಗಿ, ಯಾವ ದಿವಸ ನೀನು ಕಟ್ಟಿಕೊಂಡಿರ್ತಕ್ಕಂಥ ಜಡೆ ತಾನಾಗಿಯೇ ಬಿಚ್ಚತದ, ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ತಾನಾಗಿಯೇ ಕಳಿಸ್ತವ, ಕಡೆಯಲ್ಲಿ ಹೋದ ಮೊಸರು ಕಲ್ಲಾಗ್ತದ. ಈ 3 ದಿವಸ, ಈ 3 ಘಟನೆ ಯಾವ ದಿವಸ ನಡೀತದ ಆ ದಿವಸ ನನ್ನ ಪ್ರಾಣ ಶಿವನ ಪಾದ ಸೇರ್ಯದ ಅಂತ ನೀ ತಿಳ್ಕೋಬೇಕು ಅಂದಿದ್ದು ನೆನಪಾಗಿ ಅಣ್ಣ ಅಂತ ತಿಳ್ಕೊಂಡು ಓಡ್ಕೋಂತ ಪಾಪ ತಂಗಿ ಮುಕ್ತಾಯಕ್ಕ ತವ್ರ ಮನೆಗೆ ಬರ್ತಾಳ. ಬಂದು ನೋಡ್ತಾಳ, ಜನ ನೆರೆದೇ ಬಿಟ್ಟಿದ್ರು. ಹತ್ತಿರ ಬಂದು ನೋಡ್ತಾಳ, ಅಣ್ಣನ ಪ್ರಾಣ ಹೋಗೇ ಬಿಟ್ಟಿತ್ತು. ಬಹಳ ದುಃಖ ಆಗ್ತದ ತಂಗಿಗೆ. ಯಾಕ? ತನ್ನ ಸರ್ವಸ್ವವೇ ಆಗಿದ್ದ ಅಣ್ಣ ಮತ್ತು ತಂಗಿಯ ಒಂದು ಬಾಂಧವ್ಯನೇ ಹಂಗೆ ಇರುತ್ತದ. ಬಹಳ ಪವಿತ್ರ ಬಾಂಧವ್ಯ ಅದು. ಹರಿಯಾಣದಾಗ ಆಗಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ತಂಗಿ ನಿಮಗ. ರಾಖಿ ಹಬ್ಬ ಬಂತು. ಅಣ್ಣಗ ಆರಾಮ ಇದ್ದಿದ್ದಿಲ್ಲ. ನಾನ ಹೋಗಿ ರಾಖಿ ಕಟ್ಟಿ ಬಂದ್ರಾತು ಅಂತ ತಿಳ್ಕೊಂಡು ಗಂಡನನ್ನ ಕರ್ಕೊಂಡು ತಂಗಿ ತವ್ರ ಮನೆಗೆ ಅಂತ ಹೇಳಿ ಬರಾಕತ್ತಾಳ. ಒಂದೇ ಟ್ರೇನು, ಒಂದೇ ರೈಲು ಆ ಊರಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಒಂದೇ ಹೊತ್ತು ಬರ್ತಿತ್ತು. ಆ ದಿವಸ ಅದು ರೈಲು ಬರ್ಲಿಲ್ಲ. ಮತ್ ವಾಪಸ್ ತನ್ನ ಊರಿಗೆ ಹೋಗುವ ಸಂದರ್ಭ ಬಂತು. ಇನ್ನಂತೂ ಊರಿಗೆ ಹೋಗಕ್ ಆಗೋದಿಲ್ಲ. ತಂದಿದ್ ರಾಖಿ ಹಂಗ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆ ರೈಲ್ವೆ ಸ್ಟೇಷನ್ದಾಗ ಒಬ್ಬ ಹುಡುಗ ಇರ್ತಾನ. ಅಣ್ಣ ಅಂತ ತಿಳ್ಕೊಂಡು ಕರೆದು
ನಾನು ಅಣ್ಣಗ ರಾಖಿ ಕಟ್ಟಾಕಂತ ನಡೆದಿದ್ದೆ, ಆದ್ರ ಇವತ್ತು ಟ್ರೇನ್ ಬಂದಿಲ್ಲ, ಮತ್ತ ನಾವು ಊರು ಮುಟ್ಟಬೇಕಾಗ್ತದ, ನೀನ ನನ್ನ ಅಣ್ಣ ಇದ್ದಂಗ ಅಂತ ತಿಳ್ಕೊಂಡು ಆ ತಂಗಿ ಏನ್ ಮಾಡ್ತಾಳ ಅಂತಂದ್ರ ಆ ರೈಲ್ವೆ ಸ್ಟೇಷನ್ದಾಗ ಇರ್ತಕ್ಕಂತ ಒಂದು ಹುಡುಗನ ಕೈ ಒಳಗ ರಾಖಿ ಕಟ್ಟಿ ಒಂದಿಟ್ಟು ಸಿಹಿ ತಿನ್ನಿಸ್ತಾಳ. ಇನ್ನೇನು ತಮ್ಮ ಊರಿಗೆ ಹೊರಡಬೇಕು ಅನ್ನೋದ್ರೊಳಗಾಗಿ ಏನಾಗ್ತದ ಅಂತಂದ್ರೆ ಒಂದು 3-4 ಜನ ಕಳ್ಳರು ಈ ಹುಡುಗಿ ಗಂಡ ಏನಿರ್ತಾನಲ್ಲ ಆ ಗಂಡನ ಮೇಲೆ ಅವ್ರು ದಾಳಿ ಮಾಡ್ತಾರ. ನಿನ್ ಹತ್ರ ಏನೈತಿ, ವಾಚ್ ಐತಿ, ಚೈನ್ ಐತಿ, ರೊಕ್ಕ ಐತಿ, ಎಷ್ಟೈತಿ ಕೊಡು ಅಂತ ತಿಳ್ಕೊಂಡು ಹಿಂಗ ಅವನಿಗೆ ಹೊಡೆಯಕ್ಕೆ ಶುರು ಮಾಡಿದಾಗ ಪಾಪ ಈ ಹುಡುಗಿ ಏನು ರಾಖಿ ಕಟ್ಟಿರ್ತಾನ, ಆ ರಾಖಿ ಕಟ್ಟಿರ್ತಕ್ಕಂಥ ಹುಡುಗ ಅಣ್ಣ ಅಂತ ತಿಳ್ಕೊಂಡು ಹಿಂಗ ಕೈ ಮಾಡೋದಕ್ಕ ಪಾಪ ಅವ ಮುಂದೆ ನಡೆದಿರ್ತಾನ. ಯಾವಾಗ ಅಣ್ಣ ಅಂತ ತಿಳ್ಕೊಂಡು ಆ ಹುಡುಗಿ ರಾಖಿ ಕಟ್ಟಿರ್ತಕ್ಕಂಥ ಹುಡುಗಿ ಕರೆದಳು, ಓಡೋಡಿ ಬರ್ತಾನ ಆ ಹುಡುಗ. ಏನ್ ಈಕಿನ ಗಂಡಗ ಬಡಿಯಾಕತ್ತಿದ್ರ ಆ ಕಳ್ಳರು, ಈಕಿನ ಗಂಡನು ಉಳಿಸ್ಕೊಳ್ಳಕ್ ಹೋಗಿ ತನ್ನ ಪ್ರಾಣ ಕೊಡ್ತಾನ. ಖರೆ ಅಂತಂದ್ರ ಆ ಹುಡುಗಿಗೂ ಇವನಿಗೂ ಅಣ್ಣ ತಂಗಿ ಸಂಬಂಧವೇ ಇಲ್ಲ. ಆದ್ರ ಅಣ್ಣ ಅನ್ನೋ ಶಬ್ದ, ನನ್ನ ಅಣ್ಣ ಅಂತ ತಿಳ್ಕೊಂಡು ಒಂದು ರಾಖಿ ಕಟ್ಟಿರ್ತಕ್ಕಂಥ ಒಂದು ಬಾಂಧವ್ಯ ಎಷ್ಟು ಗಟ್ಟಿ ಆಗ್ತದ ಅನ್ನೋದಕ್ಕ ಈ ಮಾತು ಹೇಳ್ತೀನಿ. ಅಷ್ಟೊಂದು ಪವಿತ್ರ ಇರ್ತದ ಅಣ್ಣ ಮತ್ತು ತಂಗಿ ಸಂತ ಒಂದು ಬಾಂಧವ್ಯ. ಯಾವಾಗ ಅಣ್ಣ ತೀರ್ಕೊಂಡ ಬಹಳ ದುಃಖ ಆತು. ಅವಾಗ ಅಳ್ಳಕತ್ತಳ. ಯಾವ ರೀತಿ? ಅರಿವು ಅಣಲೊಳಗಿಕ್ಕಿ ಅಗಿವೊತ್ತಿದೆ ಮರ್ತ್ಯಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ, ನಾನೆಂತು ಬದುಕುವೆನಣ್ಣ. ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ ಕೇವಲ ಬಾಯಿಯೊಳಗ ಜ್ಞಾನ ಹೇಳೋರಾದಾರ, ಉಪದೇಶ ಹೇಳೋರಾದಾರ, ನಡೆಯವರು ಯಾರು ಇಲ್ಲ. ಇಂಥ ಒಂದು ಅಜ್ಞಾನ ಪ್ರಪಂಚದೊಳಗ ನನ್ನನ್ನು ನೀ ಬಿಟ್ಟು ಹೋದಿ, ಆದ್ರೆ ನೀವೊಬ್ಬ ಪರಿಪೂರ್ಣ ಜ್ಞಾನಿ ಇದ್ದಿ. ನನಗ ಇನ್ನೂ ಆ ಪರಿಪೂರ್ಣ ಜ್ಞಾನ ನೀ ನನಗ ಹೇಳಿಕೊಟ್ಟಿಲ್ಲ. ಹೇಳಿಕೊಡ್ತಕ್ಕಂಥವನು ನೀನೇ ಇದ್ದಿ, ನೀನ ಹೋದಿ. ಇನ್ನು ಮುಂದೆ ಆ ಜ್ಞಾನವನ್ನು ನನಗೆ ಕೊಡೋರು ಯಾರು? ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸೋರು ಯಾರು ಅಂತ ತಿಳ್ಕೊಂಡು ಈ ರೀತಿ ಅಳತಾ ಇರತಕ್ಕಂಥ ಅಳುವನ್ನ ಯಾರು ಕೇಳ್ತಾರ ಅಂತಂದ್ರ ಸಂಸಾರಿಗಳ ಹತ್ತಿರ ಸುಳಿಯದೇ ಇರತಕ್ಕಂಥ ಅಲ್ಲಮ ಪ್ರಭು ಈ ತಂಗಿಯ ಅಳುವನ್ನ ಕೇಳ್ದ. ಈ ತಂಗಿ ಅಳತಾ ಇರೋದನ್ನ ಕೇಳಿ ಅಲ್ಲಮ ಪ್ರಭುದೇವರಂತಾರ, ಅಬ್ಬಾ ಇದು ಶೋಕವಲ್ಲ, ಇದು ಶೋಕ ಯೋಗ. ನೋಡ್ರಿ ಎಂಥ ಮಾತದು. ಇದು ಬರೀ ಶೋಕ ಅಲ್ಲ, ಇದು ಶೋಕ ಯೋಗ. ಇದು ಭಕ್ತಿಯ ಮುಕ್ತಿಯ ಪ್ರಲಾಪ. ಈ ಪ್ರಪಂಚದೊಳಗ ಹೊನ್ನಿಗಾಗಿ ಸತ್ತದ್ದು ಕೋಟಿ, ಹೆಣ್ಣಿಗಾಗಿ ಸತ್ತದ್ದು ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ. ಇಲ್ಲಿ ಪರಮಾತ್ಮನಿಗಾಗಿ ಯಾರೋ ಅಳ್ಳಾಕತ್ತಾರಲ್ಲ, ಯಾರ ಇರಬಹುದು ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರ ಆ ತಂಗಿ ಹತ್ರ ಬಂದು ನೋಡ್ತಾರ. ಹಿಂಗ ಕುಂತಾಳ ಆ ತಂಗಿ ಮುಕ್ತಾಯಕ್ಕ. ಅಣ್ಣನ ತಲೆಯನ್ನ ಹಿಂಗ ತೊಡಿ ಮ್ಯಾಲ ಇಟ್ಕೊಂಡಾಳ. ಒಂದು ಕೈಯಿಂದ ಅಣ್ಣನ ತಲೆ ಹಿಡ್ದಾಳ, ಇನ್ನೊಂದು ಕೈಯಿಂದ ತನ್ನನ್ನ ಈ ರೀತಿಯಾಗಿ ಹಿಂಗ ಆ ಗದ್ದಕ್ಕೆ ಹಿಂಗ ಕೈ ಇಟ್ಕೊಂಡವಳೆ. ಆ ಅಣ್ಣನನ್ನ ನೋಡ್ತಾ ಒಂದೇ ಸವನ ಅಳ್ಳಾಕತ್ತಾಳ. ಕಣ್ಣಾಗಿನ ನೀರು ದಳದಳ ಅಂತ ಉದುರಾಕತ್ತಾವ. ಇದೇ ದೃಶ್ಯವನ್ನ ಕಣ್ಣಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಸಂದ ಸಂಪಿಗೆ ಅರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರುಹಿನೊಳಗಣ ಮರವು ಇದೇನು ಹೇಳ. ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರು ಹೇಳೇ ಎಲೆ ಅವ್ವ. ನೋಡ್ರಿ, ಒಬ್ಬ ತಂಗಿ ಅಳ್ಳಾಕತ್ತಾಳ. ಆ ಅಳತಾ ಇರ್ತಕ್ಕಂಥ ತಂಗಿಗೆ ಸಮಾಧಾನ ಹೇಳ್ತಕ್ಕಂಥ ವಚನ ಎಷ್ಟು ಅದ್ಭುತ ಅದ. ಎಂದಾದ್ರೂ ಕೇಳಿರೇನ್ರಪ್ಪ ಇಂಥ ವಚನಗಳು? ನೀವು ಬಹಳ ಒಂದು ಸ್ವಾಭಿಮಾನ ಪಟ್ಕೋಬೇಕು. ನಾವೆಲ್ಲರೂ ಕೂಡ ಒಂದು ಬಹಳ ಅಭಿಮಾನ ಪಟ್ಕೋಬೇಕು. ಇವತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಏನಾದ್ರೂ ಕೂಡ ಒಂದು ಬಂಗಾರದ ಕಳಸದ ಉಪಾಧಿಯೊಳಗೆ ಇರ್ತಕ್ಕಂಥ ಅದು ಸಾಹಿತ್ಯ ಯಾವುದಾದ್ರೂ ಕೂಡ ಇದ್ದಿದ್ದೇ ಆದ್ರೆ ಅದು ನಮ್ಮ ಶಿವಶರಣರ ವಚನ ಸಾಹಿತ್ಯ ಅನ್ನೋದನ್ನು ನಾವು ಎಂದಿಗೂ ಕೂಡ ಮರಿಬಾರದು. ಇಲ್ಲೇನು ಮಕ್ಕಳು ಕುಂತಾವಲ್ಲ, ಇಲ್ಲಿ ಪಾಪ ಖುಷಿ ಅನ್ನಿಸ್ತದ. ಹಣಿ ಮೇಲೆ ವಿಭೂತಿ ಹಚ್ಕೊಂಡಾರ, ಚಂದ ಕುಂತು ಕೇಳ್ತಾರ. ಈಕಿ ನನ್ನ ಕಡೆ ಧ್ಯಾನ ಮಾಡಿ ಕೇಳಾಕತ್ತಾಳ. ಆದ್ರೂ ಸಹಿತ ಎಷ್ಟು ಚಂದ ನಕ್ಕೊಂತ ಕೇಳ್ತಾರ, ಖುಷಿ ಅನ್ನಿಸ್ತೈತಿ. ಈ ಮಕ್ಕಳಿಗೆ ನಾವು ಈ ವಚನ ಸಾಹಿತ್ಯವನ್ನ ಕೊಡಬೇಕಾಗ್ಯದ.
ಈ ಮಕ್ಕಳಿಗೆ ನಮ್ಮ ಶಿವಶರಣರ, ನಮ್ಮ ಮಹಾತ್ಮರ ಒಂದು ಜೀವನ ಗಾಥಾ ಅವರಿಗೆ ನಾವು ಹೇಳಬೇಕಾಗ್ಯದ, ಅವರಿಗೆ ನಾವು ತಿಳಿಸ್ಬೇಕಾಗ್ಯದ. ಆ ಮಕ್ಕಳು ಅಂತಾರ, ವಚನಗಳು ಅಂತೀರಲ್ಲ ತಂಗಿ, ತಂದೆ ನೀನು ತಾಯಿ ನೀನು ಅಂತೀರಿ, ಕಳಬೇಡ ಕೊಲಬೇಡ ಅಂತೀರಿ, ಖುಷಿ ಅನಿಸ್ತದ. ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ನಾನು ಒಂದೇನು ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಅಂತಂದ್ರ, ಯಾವಾಗ ಈ ಮಕ್ಕಳು ಹುಟ್ಟು ಹಬ್ಬ ಅಂತ ಇರ್ತಾವ, ಆ ಹುಟ್ಟು ಹಬ್ಬದೊಳಗೆ ನೀವೇನ್ ಮಾಡ್ತೀರಪ್ಪ? ತಂಗಿ ನೀನ್ ಹುಟ್ಟು ಹಬ್ಬ ಮಾಡ್ಯಾರ ಮನ್ಯಾಗ? ಹೆಂಗ್ ಮಾಡ್ಯಾರ ಹೇಳು? ಕೈ ಮಾಡಿ ತೋರ್ಸತ್ತಾಳ್ರಪ್ಪ, ಅವ್ರು ಕೇಕ್ ತಂದು ಕಟ್ ಮಾಡಿ ಹುಟ್ಟು ಹಬ್ಬ ಮಾಡ್ಯಾರ. ಹಂಗ ಮಾಡ್ತಿರ್ಲಿಲ್ಲ. ಒಂದು ಕೇಕ್ ತರ್ತೀರಿ, ಆ ಮಗುವಿಗೆ ಎಷ್ಟು ವಯಸ್ಸು, 8 10 ಅಷ್ಟು ಕ್ಯಾಂಡಲ್ ಹಚ್ತೀರಿ, ಹಚ್ಚಿ ಏನ್ ಮಾಡ್ತೀರಿ? ಏನ್ ಮಾಡಿಸ್ತೀರಿ ಅವ್ರ ಕಡೆಯಿಂದ? ಉಫ್ ಉಫ್ ಓದಿಸ್ತೀರನಿಲ್ಲ? ಊದ್ ತಂಗಿ ಅಂತ ತಿಳ್ಕೊಂಡು ಉರಿತಕ್ಕಂಥ ದೀಪ ಆರಿಸ್ತೀರೇನಿಲ್ಲ? ಅಟ್ಟಕ್ಕೆ ಬಿಡ್ತೀರೇನೋ? ಕೈಯಾಗ ಏನು ಕೊಡ್ತೀರಿ? ಚಾಕು ಕೊಡ್ತಾರ. ಕೊಟ್ಟೇನಂತಾರ ತಂಗಿ? ಕಟ್ ಮಾಡಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಂತಾರ. ಎಷ್ಟು ಚಂದ ಹೇಳಕತ್ತಾರ ನೋಡ್ರಿ. ಆದ್ರೆ ಒಂದು ಮಾತು ಮಾತ್ರ ಬಹಳ ಸತ್ಯ ತಂಗಿ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಪಾಪ ಅವ್ರ ಮುಗ್ಧ ಮಕ್ಕಳು ದೀಪ ಆರಿಸೋದಂದ್ರೂ ಗೊತ್ತಿರೋದಿಲ್ಲ, ಕೈಯಾಗ ಚಾಕು ಹಿಡಿದು ಕಟ್ ಮಾಡಂದ್ರೂ ಕೂಡ ಅವಕ್ಕೆ ಗೊತ್ತಿರೋದಿಲ್ಲ. ಒಂದು ಮಾತು ಮಾತ್ರ ತಿಳ್ಕೊಳ್ರಿ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಏನದ ಅಲ್ಲ, ದೀಪ ಆರಿಸೋ ಸಂಸ್ಕೃತಿ ಅಲ್ಲ ನಮ್ದು, ದೀಪ ಬೆಳಗಿಸೋ ಸಂಸ್ಕೃತಿ ನಮ್ದು. ಜ್ಯೋತ ಸೆ ಜ್ಯೋತ ಜಗಾತೆ ಚಲೋ, ಪ್ರೇಮ ಕಿ ಗಂಗಾ ಬಹಾತೆ ಚಲೋ. ದೀಪದಿಂದ ದೀಪ ಬೆಳಗಿಸಿ ಎಲ್ಲರ ಮನೆ ಬೆಳಕು ಮಾಡೋ ಸಂಸ್ಕೃತಿ ಐತೆ ಹೊರತು ನಾವು ಮಕ್ಕಳ ಕಡೆಯಿಂದ ದೀಪ ಆರಿಸೋ ಸಂಸ್ಕೃತಿ ನಮ್ದಲ್ಲ. ಏನು ಮುಂದೆ ಯಾವ ಮಕ್ಕಳ ಕಡೆಯಿಂದಲೂ ಕೂಡ ನೀವು ದೀಪ ಹಚ್ಚಬೇಡ್ರಿ. ಯಾಕೆ ಮುಂದೆ ದೊಡ್ಡವಾದ ಬಳಕ ದೀಪನ ಆರಿಸ್ಕೊಂಡ್ ತಿರ್ಗಾಡ್ತ ಏನ್ ಮಾಡ್ತೀವ್ರಿ? ಕೈಯಲ್ಲಿ ಚಾಕು ಅಂತ ಎಂದು ಕೊಡಕ್ ಹೋಗ್ಬೇಡ್ರಿ. ಕಟ್ ಮಾಡು ಮುಂದ ನೀವು ಸಣ್ಣವರಿದ್ದಾಗ ಕೊಟ್ಟಿರ್ತೀರಿ, ಅವ್ ಮುಂದೆ ಅದೇ ದೊಡ್ಡದ ತಗೊಂಡು ಚುಚ್ಕೊಂಡ್ ತಿರ್ಗಾಡ ಶುರು ಮಾಡ್ತಾನ. ನಮ್ಮ ಸಂಸ್ಕಾರ ಎಂಥದ್ದು, ನಮ್ಮ ಸಂಸ್ಕೃತಿ ಎಂಥದ್ದು. ಹಿಂದಕ್ಕೆಲ್ಲ ಯಾವಾಗ ಅವರು ಹುಟ್ಟು ಹಬ್ಬ ಮಾಡುದಂತೂ ಹಿಂದಕ್ ಪದ್ಧತಿನೇ ಇದ್ದಿದ್ದಿಲ್ಲ. ಯಾಕ್ರಿ ಅಜ್ಜ? ನಮ್ ಪಟಗ ಅಜ್ಜ ಕೇಳಾಕತ್ತೀನಿ, ನಿಮ್ ಹುಟ್ಟುಹಬ್ಬ ಯಾರು ಮಾಡ್ಯಾರ ಹೇಳ್ರಿ? ಯಾರು ಮಾಡಿಲ್ಲ. ಒಂದ್ ವೇಳೆ ಮಾಡಿದ್ರು ಹೆಂಗ ಮಾಡ್ತಿದ್ರು? ಗೋಧಿ ಹುಗ್ಗಿ ಮಾಡ್ತಾ ಮಾಡಿ ಅದ್ರೊಳಗೆ ಶಿಸ್ತು ತುಪ್ಪ ಹಾಕಿ, ಶಿಸ್ತು ಹಾಲು ಹಾಕಿ, ಈ ಕೈಲಿನೂ ಹೊಡೆಯೋದು, ಈ ಕೈಲಿನೂ ಹೊಡೆಯೋದು. ಈಗ ಅವೆಲ್ಲ ಕೇಕ್ ಕೊಡ್ತೀರಿ. ಕೇಕ್ ಅದ್ರೊಳಗೆ ಏನಿರ್ತೈತಿ? ಏನಿರ್ತೈತಿ? ತತ್ತಿ ಇರ್ತೈತಿ ಅಂತ ಹೇಳ್ಬೋದು. ಅವಾಗ ಊರಾಗ ತತ್ತಿ ಬಂತು ಅಂತಂದ್ರೆ ಎಲ್ಲಿ ಬಂತು, ಹೆಂಗ್ ಬಂತು, ಯಾವ ಕಡೆಯಿಂದ ಬಂತು, ಎಷ್ಟು ದೊಡ್ಡ ಚರ್ಚೆನ ಆಗ್ತಿತ್ತು ತಮ್ಮ. ಅವಾಗ ಮಡಿವಂತರ ಓಣ್ಯಾಗ ಎಲ್ಲಿಂದ ಬಂತಿದ್ದು, ಲಿಂಗಾಯತರು ಓಣ್ಯಾಗ ಎಲ್ಲಿಂದ ಬಂತಿದೆ. ಈಗ ತತ್ತಿ ಎಲ್ಲ ಕೋಳಿ ಬಂದ್ರೆ ಮಾಯ ಆಗ್ಬಿಡ್ತ. ಅಂದ್ರೆ ನಾವು ಆಚಾರಹೀನರಾಗಕತ್ತೀವಿ. ನಮ್ಮಲ್ಲಿ ಆಚಾರ ವಿಚಾರ ಏನು, ನಮ್ಮ ಒಂದು ಪೂಜ್ಯತೆ ಅವೆಲ್ಲವೂ ಕೂಡ ಹಾಳಾಗಕತ್ತವ. ನಮ್ಮಲ್ಲಿ ಇರತಕ್ಕಂಥ ನೈತಿಕತೆ ಕುಸಿಯಕತ್ತದ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅದಕ್ಕೆ ನಿಮ್ಮ ಮನೆಯೊಳಗ ಮಕ್ಕಳು ಹುಟ್ಟು ಹಬ್ಬನ ಇರ್ಲಿ, ಮದುವೆ ಏನಾದ್ರೂ ಒಂದು ಕಾರ್ಯಕ್ರಮನ ಇರ್ಲಿ, ಏನಾದ್ರೂ ಗಿಫ್ಟ್ ಅನ್ನೋದು ಕೊಡಬೇಕಾಗಿತ್ತು ಅಂತಂದ್ರ ಈ ಮಕ್ಕಳಿಗೆ ಶಿವಶರಣರ ಇಂಥ ವಚನ ಸಾಹಿತ್ಯದ ಗ್ರಂಥಗಳನ್ನ ಕೊಟ್ಟಿದ್ದೇ ಆದ್ರೆ ಆ ಹುಡುಗರ ಜೀವನ ಅದು ಬಂಗಾರ ಆಗಿಬಿಡ್ತದೆ. ಮುಂದವರು ದೊಡ್ಡವರ ಆದಂಗ ಒಂದು ವಚನ, ಒಂದು ಶರಣರ ಒಂದು ವಚನ, ಮಹಾತ್ಮರ ಒಂದು ವಚನ, ಅದು ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಒಟ್ಟು ಏನೋ ಒಂದಿಷ್ಟು ಸಮಾಜಕ್ಕೆ ಬೆಳಕು ಕೊಡತಕ್ಕಂಥ 4 ಒಳ್ಳೆಯ ನುಡಿಗಳನ್ನ ಬೋಧನೆ ಮಾಡತಕ್ಕಂಥ ವಚನಗಳನ್ನು ನಮ್ಮ ಮಕ್ಕಳ ಕೈಗೆ ಕೊಟ್ಟಿದ್ದೇ ಆದ್ರೆ ಅವ್ರ ಜೀವನ ಬಂಗಾರ ಆಗ್ತದ. ನೋಡ್ರಿ, ಆ ತಂಗಿ ಅಳ್ಳಾಕತ್ತಾಳ, ಅಳ್ತಾ ಇರ್ತಕ್ಕಂಥ ತಂಗಿಗೆ ಇಲ್ಲಿ ಸಮಾಧಾನ ಹೇಳಾಕ ಬಂದಾರ ಅಲ್ಲಮ ಪ್ರಭುದೇವರು. ಎಂಥ ವಚನ ಹೇಳ್ತಾರ, ಎಂಥ ಮಾತು ಹೇಳ್ತಾರ ಆ ತಂಗಿಗೆ. ಏನಂತ? ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕಿ ನೀನಾರು ಹೇಳ. ಅಂಗೈಗೆ ಏನ್ ಹಿಡ್ದಾಳ ಆ ತಂಗಿ? ಅಣ್ಣನ ತಲೆ ಹಿಡ್ದಾಳ. ಅಂಗೈ ಒಳಗೊಂದು ಅರಳದ ತಲೆಯೊಳಗೆ 2 ಪ್ರಕಾರದ ತಲೆ ಇರ್ತಾವಂತ. ಸ್ವಲ್ಪ ಈ ಕಡೆ ಲಕ್ಷ ಕೊಡ್ತೀರಿ. ಬರೀ ಗಂಭೀರ ವಿಚಾರ ನಡೆದವ, ನಿಮ್ಗೆ ಸ್ವಲ್ಪ
ಒಂದಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರ್ತೈತಿ. ತಲೆಯೊಳಗೆ 2 ಪ್ರಕಾರದ ತಲೆ ಇರ್ತಾವ. ಎಷ್ಟು ಪ್ರಕಾರ ತಲೆ ತಮ್ಮ? 2 ಪ್ರಕಾರದ ತಲೆ. ಎಂಥ ತಲೆಯೋ? ಇವ್ರದೊಂದು ತಲೆರಿ, ನಿಮ್ದೊಂದು ತಲೆ ಅಂತೀರೇನು? ಒಂದು ಮುಚ್ಚಿದ ತಲೆ, ಇನ್ನೊಂದು ಬಿಚ್ಚಿದ ತಲೆ. ಇದಷ್ಟು ಲಕ್ಷ್ಯ ಕೊಟ್ಟು ಕೇಳ್ರೆ ಸಾಕು. ಒಂದು ಮುಚ್ಚಿದ ತಲೆ, ಒಂದು ಬಿಚ್ಚಿದ ತಲೆ. ಮುಚ್ಚಿದ ತಲೆ ಅಂತಂದ್ರ ಇನ್ನೂ ಅರಳಿಲ್ಲ, ಅದು ಇನ್ನೂ ಪಕ್ವಾಗಿಲ್ಲ. ಮೊಗ್ಗಿರ್ತದ ಹೂವ ಮೊಗ್ಗಿದ್ದಾಗ ಯಾರಾದರೂ ಕೂಡ ಶಿವನ ಪಾದಕ್ಕೆ ಧರಿಸ್ತಾರೇನು? ಮೊಗ್ಗಿದ್ದಾಗೆ ಅದು ಇನ್ನ ಪರಿಪೂರ್ಣ ಆಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರ ಅಂತಂದ್ರ ಅರಳು ತನಕ ಕಾಯ್ತಾರ, ಅರಳಿದ ಬಳಿಕ ಶಿವನಿಗೆ ಧರಿಸ್ತಾರೇನಿಲ್ಲ? ಹಂಗ ತಲೆಯೊಳಗ 2 ಪ್ರಕಾರದ ತಲೆ, ಒಂದು ಮುಚ್ಚಿದ ತಲೆ, ಒಂದು ಬಿಚ್ಚಿದ ತಲೆ. ಮುಚ್ಚಿದ ತಲೆ ಅಂತಂದ್ರೆ ಇನ್ನೂ ಅಜ್ಞಾನದಿಂದ ಕೂಡಿರ್ತಕ್ಕಂಥ ತಲೆ, ಅಲ್ಲಿ ಇನ್ನೂ ಸುಜ್ಞಾನ ಅರಳಿಲ್ಲ ಅಂತ ಅರ್ಥ. ಅದು ಹೆಂಗ್ರಿ ಅಪ್ಪವ್ರು ಅಂತ ನೀವು ಕೇಳ್ಬೋದು. ಒಂದು ಕತಿ ಹೇಳ ನಿಮಗ. ಮುಚ್ಚಿದ ತಲೆ ಹೆಂಗಿರ್ತೈತಿ? ಗಂಡ ಹೆಂಡತಿ ಕೂಡಿ ಸಿನಿಮಾಕ್ಕೆ ಹೋದ್ರಂತ. ಅಪರೂಪಕ್ಕೆ ಮದುವೆಯಾಗಿ 8 ವರ್ಷ ಆತು. ಏನೋ ಇವತ್ತು ಸಿನಿಮಾಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ದ. ಅಗ್ದಿ ಆಫೀಸಿನಿಂದ ಬರೋ ತನಕ ಈ ಹೆಂಡತಿ ಅಗ್ದಿ ಟಿಪ್ ಟಾಪ್ ಆಗಿ ಸಿಕ್ಕಾಪಟ್ಟೆ ಮೇಕಪ್ ಗಿಕಪ್ ಎಲ್ಲಾ ಮಾಡ್ಕೊಂಡು ರೆಡಿಯಾಗಿ ನಿಂತಳು. ಆಫೀಸಿಗೆ ಆಫೀಸಿನಿಂದ ಬಂದಿದ್ದ ತಡೆ ಹೋಗುನೇನ್ರಿ? ಹೋಗುನು ಮೊದಲು ನಡಿ ಅಂತ ತಿಳ್ಕೊಂಡು ಗಂಡನ ಜೊತೆಗೆ ಸಿನಿಮಾಕ್ಕೆ ಹೋದಳು ಹೆಂಡತಿ. ಅವ ಕರ್ಕೊಂಡು ಹೋದ. ಎಂತ ಸಿನಿಮಾ ಕರ್ಕೊಂಡು ಹೋದ? ದುಃಖದ ಸಿನಿಮಾ. ಬರೀ ಅಳುದ ಅಂತ ಅಳು ಸಿನಿಮಾಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಹಿಂದಕ್ಕೆ ಯಾವ ಬಂದಿದ್ದು ನೋಡ್ರಿ ಅವ್ ತವ್ರ ಮನಿ ಇತ್ತು, ತವ್ರಿಗೆ ಬಾ ತಂಗಿ ಏನೇನೋ ಇದ್ದವಲ್ಲ ತಮ್ಮ. ಅದು ಬೇರೆ, ಅಣ್ಣ ತಂಗಿ ಅಂತ ನೋಡ್ರಿ. ಅದು ಬರೀ ಅಳುದ ಅಂತ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಆ ಸಿನಿಮಾದಾಗ ಅಳು ಪ್ರಸಂಗ, ದುಃಖದ ಸಂದರ್ಭ ಬಂದು ಆ ಸಿನಿಮಾ ಟಾಕೀಸ್ದಾಗ ಇದ್ದವ್ರಿಗೆ ಎಲ್ಲರ ಕಣ್ಣಾಗ ನೀರು ಬಂದು, ಇವನ ಕಣ್ಣಾಗೂ ನೀರು ಬಂದು, ನಾನು ಹೆಂಡತಿ ಅಳ್ಳಾಕತ್ತಳು ಹೆಂಗಂತ ತಿಳ್ಕೊಂಡು ಹಿಂಗ ನೋಡ್ದಾಕಿ ಹಿಂಗ ಕುಂತಿದ್ರು. ಬಹುತೇಕ ಇದಕ್ಕ ದುಃಖದ ಪ್ರಸಂಗ ಬಂದಾಗ ನಾನು ಹೆಂಡತಿ ಅಳಬಹುದು ಅಂತ ತಿಳ್ಕೊಂಡು ಕಾಯ್ದ. ಕಡೆಗೆ ಸಿನಿಮಾನ ಬಿಡ್ತು. ಆಕಿನ ಕಣ್ಣಾಗೇನು 2 ಹನಿ ನೀರು ಬರ್ಲಿಲ್ಲ. ಸಿಟ್ಟು ಬತ್ ನೋಡ್ರಿ ಗಂಡಗ. ಅಲ್ಲೋ ಮನುಷ್ಯಳದಿಯೋ ಏನದಿಯೋ, ಸಿನಿಮಾ ಟಾಕೀಸೆ ಹತ್ತು ಅಂತ ಒಂದು ದುಃಖದ ಸಿನಿಮಾ, ನಿನ್ನ ಕಣ್ಣಾಗ 1-2 ಹನಿ ನೀರು ಸಹಿತ ಬರ್ಲಿಲ್ಲ, ಕಲ್ಗಿಲ್ಲ ಅದಿಯೋ ಹೆಂಗು ಅಂತ ತಿಳ್ಕೊಂಡು ಗಂಡ ಹೆಂಡತಿಗೆ ಬೈದ. ಅವಾಗ ಹೆಂಡತಿ ಏನ್ ಅನ್ಬೇಕು? ನೀವೆಟ್ಟತ್ತೀರಿ, ನಾನ್ ನಿಮ್ಮ ಅಪ್ಪನಂಗ ಅಳತಿದ್ನಿ, ಎಲ್ಲಿ ನನ್ನ ಮೇಕಪ್ ಹಾಳಾಗ್ತದಂತ ನಾ ಅಳ್ಳಿಲ್ಲ. ಇದಕ್ಕೆ ಯಾವ ತಲೆ ಅಂತಾರ? ಮುಚ್ಚಿದ ತಲೆ. ಇದು ಮುಚ್ಚಿದ ತಲೆ, ಅಜ್ಞಾನದಿಂದ ಮುಚ್ಚಿದ ತಲೆ. ನಾನಿಲ್ಲಿ ಸಣ್ಣವಿದ್ದಾಗ ಇಲ್ಲಿ ಪುರಾಣ ಹೇಳಕ್ ಬರ್ತಿದ್ರು ನಮ್ಮ ಅಥಣಿ ಶೆಟ್ರು ಮಠದ ಅಪ್ಪ ಅವ್ರು ಹೇಳಿದ ಕತಿ ನನಗೆ ಇಂದಿಗೂ ಕೂಡ ಒಂದು ನೆನಪು. ಅದು ಪುರಾಣದೊಳಗ ಗಂಡನ ದೇವ್ರವ, ಗಂಡನ ಪೂಜೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರಂತ ಪುರಾಣದಾಗ. ಆಯ್ತು ಅಂತ ತಿಳ್ಕೊಂಡಾಕಿ ಏನು ಮಾಡಿದಳು ಅಂತಂದ್ರ, ಮಾರನೇ ದಿವಸ ಗಂಡನೊಂದು ದೊಡ್ಡ ಫೋಟೋ ಮಾಡಿ ತಲಬಾಗ್ಲಿಗೆ ಹಾಕದಳಂತ. ತಲಬಾಗ್ಲಿಗೆ ಹಾಕಿ ಮನ್ಯಾಗ ಒಂದು ಸ್ಟೂಲ್ ಇತ್ತು, ಆ ಸ್ಟೂಲ್ ಮೇಲೆ ನಿಂದಿರ್ತಿದ್ಳು, ಆ ಗಂಡನ ಫೋಟೋ ಪೂಜೆ ಮಾಡ್ತಿದ್ಳು. ಒಂದು ದಿವಸ ಏನಾಗೈತಿ ಅಂತಂದ್ರೆ, ನೆರಮನಿ ನಿಂಗವ್ವ ಮನಿ ಸಾರ್ಸಾಕಂತ ತಿಳ್ಕೊಂಡು ಆ ಸ್ಟೂಲ್ ಒಯ್ದು ಬಿಟ್ಟಾಳ. ಮ್ಯಾಲ ಪೂಜೆ ಮಾಡ್ಬೇಕು ಅಂತಂದ್ರೆ ಮತ್ತ ಕೈ ನೆಲಕ್ತಿದ್ದಿದ್ದಿಲ್ಲ, ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ತಾಳೆ, ಏನು ಇದ್ದಿದ್ದಿಲ್ಲ. ಬರ್ರಿ ಅಂತ ತಿಳ್ಕೊಂಡು ಅಂದ್ರಿ. ಇವ್ ಒಳಗ್ ಭಾಂಡೆ ತೆಕ್ಕಾಕತ್ತಿದ್ದ. ಹೆಂಡತಿ ಕರೆಯಕತ್ತಾಳ ಅಂತ ತಿಳ್ಕೊಂಡು ಓಡ್ಕೊಂತ ಬಂದ. ಏನಿಲ್ಲ, ಸ್ವಲ್ಪ ಡಗ್ ನಿಲ್ರಿ, ನಾನು ನಿಮ್ ಮ್ಯಾಲ ಹತ್ತಿ ನಿಮ್ಮದೇ ಫೋಟೋ ಪೂಜೆ ಮಾಡ್ತೀನಿ. ಗಂಡನ ಮ್ಯಾಲ ನಿಂತು, ಅವ್ನ ಡುಬ್ಬದ ಮ್ಯಾಲ ನಿಂತು ಅವಂದ ಫೋಟೋ ಪೂಜೆ ಮಾಡೋದು. ಇದಕ್ಕೆ ಯಾವ ತಲೆ ಅಂತ ಕರೀತಾರ? ಮುಚ್ಚಿದ ತಲೆ. ಇದು ಅಜ್ಞಾನದಿಂದ ಆವೃತವಾಗಿರ್ತಕ್ಕಂಥ ತಲೆ, ಇದು ಮುಚ್ಚಿದ ತಲೆ. ಆದ್ರೆ ಬಿಚ್ಚಿದ ತಲೆ ಇಲ್ಲಿ ಏನಂತಾರ ಅಂತಂದ್ರೆ, ಅಲ್ಲಮ ಪ್ರಭುದೇವರು ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ನೀನು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಈ ತಲೆ ಅಜಗಣ್ಣನ ತಲೆ, ಇದು ಅಂತಿಂತ ತಲೆ ಅಲ್ಲ, ಇದು ಅನುಭಾವದಿಂದ ಅರಳಿರ್ತಕ್ಕಂಥ ತಲೆ, ಶಿವಯೋಗ ಸಂಪನ್ನವಾಗಿರ್ತಕ್ಕಂಥ ತಲೆ. ಇಂಥ ಒಬ್ಬ ಮಹಾನುಭಾವನ ತಲೆಯನ್ನ ಅಂಗೈ ಒಳಗೆ ಹಿಡ್ಕೊಂಡು ಅಳ್ತಾ ಅದೆಯಲ್ಲ. ಕಂಗಳ ಮುತ್ತು ಪವಣಿಸುವಾಕೆ. ನಾವು ಅಳ್ಳಾಕತ್ವಿ ಅಂತಂದ್ರೆ ಅದಕ್ಕೆ ಕಣ್ಣೀರು ಅಂತ ಹೇಳಿ ಕರೀತಾರ, ಅಳು ಅಂತ ಹೇಳಿ ಕರೀತಾರ.
ಆದ್ರೆ ಇಲ್ಲಿ ತಂಗಿ ಈ ರೀತಿ ಅಳ್ತಾ ಇರೋದನ್ನ ನೋಡಿ ಏನಂತಾರ ಅಂತಂದ್ರ ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಕಣ್ಣಾಗಿರ್ತಕ್ಕಂಥ ಒಂದೊಂದು ಹನಿ ಹಿಂಗ ಮುತ್ತು ಉದುರ್ದಂಗ ಉದುರ್ತಿದ್ದು ಅದಕ್ಕೆ ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಮುತ್ತು ಹೆಂಗ ತಯಾರಾಗ್ತದ ಗೊತ್ತೈತಲ್ಲ ತಂಗಿ? ಎಲ್ಲಿ ತಯಾರಾಗ್ತದವ? ಸಮುದ್ರದಾಗ. ಯಾವ ಮಳಿ ಹನಿಲೆ? ಸ್ವಾತಿ ಮಳಿ ಹನಿಲೆ. ಒಟ್ಟು ಎಷ್ಟು ಮಳಿ ಅದಾವ? ಎಷ್ಟು ನಕ್ಷತ್ರ ಅದಾವ? 27 ನಕ್ಷತ್ರಗಳು. ಒಂದೊಂದು ನಕ್ಷತ್ರದೊಳಗ ಒಂದೊಂದು ಶಕ್ತಿ ಇಟ್ಟಾನ ಪರಮಾತ್ಮ. ಒಂದೊಂದು ನಕ್ಷತ್ರದ ಮಳೆಯೊಳಗ ಒಂದೊಂದು ರೀತಿಯ ಶಕ್ತಿ ಇಟ್ಟಾನ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರುಸು, ಪುಷ್ಯ, ಆಶ್ಲೇಷ, ಮಗ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತತಾರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ. ಒಟ್ಟ 27 ನಕ್ಷತ್ರ. ಒಂದೊಂದು ಮಳಿ ಹನಿಯೊಳಗ ಒಂದೊಂದು. ಸ್ವಾತಿ ಮಳಿ ಹನಿ ಬಿತ್ತು ಅಂತಂದ್ರೆ ನೋಡ್ರಿ ಮುತ್ತಿನಂತ ರಾಶಿ, ಜಾಳ ಅಗ್ದಿ ಮುತ್ತಾದಂಗ ಆಗ್ತಾವ. ಅದೇ ವಿಶಾಖ ಮಳಿ ಬಿತ್ತು ಅಂತಂದ್ರ ರೋಗ ರುಜಿನ ಬರ್ತಾವ. ಹಿಂಗ ಒಂದೊಂದು ಮಳಿಯೊಳಗ ಒಂದೊಂದು ಶಕ್ತಿ. ಸ್ವಾತಿ ಮಳಿ ಹನಿ ಇನ್ನೇನು ನನ್ನ ಮ್ಯಾಲ ಬೀಳ್ತದ ಅಂತ ಗೊತ್ತಾದ ಕೂಡ್ಲೇನೆ ಸಮುದ್ರದ ಕೆಳಗಡೆ ಇರ್ತಕ್ಕಂಥ ಒಂದು ಸಣ್ಣ ಜೀವ ಅದು. ಅದಕ್ಕೆ ನಾವು ಶುಕ್ತಿ ಅಂತ ಕರಿತೀವಿ ಸಂಸ್ಕೃತದೊಳಗ. ಅದಕ್ಕೆ ನೀವು ಸಿಂಪಿ ಅಂತ ಕರಿತೀರಲ್ರಿವ? ಸಿಂಪಿ ಹುಳ, ಸಿಂಪಿ ಅಂತ ಕರಿತೀರಿ. ಇನ್ನೇನು ಅದು ಸ್ವಾತಿ ಮಳಿ ಬರ್ತದಂತ ಕೂಡಲೇ ಕೆಳಗಡೆ ಇರ್ತಕ್ಕಂಥ ಕಿಲೋಮೀಟರ್ ಗಟ್ಲೆ ಕೆಳಗಡೆ ಇರ್ತಕ್ಕಂಥ ಆ ಒಂದು ಜೀವಕ್ಕೆ ಗೊತ್ತಾಗಿ ಹಿಂಗ ಮ್ಯಾಲ ಬರ್ತದ ಅದು. ಇನ್ನೇನು ಮಳಿ ಹನಿ ನನ್ನ ಮ್ಯಾಲ ಬೀಳ್ತದ ಅನ್ನುವಾಗ ಬಾಯಿ ತೆರಿತದ. ಮಳಿ ಹನಿ ಬಿದ್ದಿದೆ ತಡ, ಆ ಹನಿ ಬಾಯಿ ಒಳಗೆ ಇಟ್ಕೊಂಡು ಮತ್ತೆ ಕೆಳಗೆ ಹೋಗ್ತದ. ದಿವ್ಸ ಅಲ್ಲ, 2 ದಿವಸ ಅಲ್ಲ, ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಆ ಮಳಿ ಹನಿ ತನ್ನ ಹೊಟ್ಟೆಯಾಗಿ ಇಟ್ಕೊಳ್ತದ ಆ ಶುಕ್ತಿ ಎಂಬತಕ್ಕಂಥ ಜೀವ. ಪರಿಣಾಮ ಏನಾಗ್ತದ ಅಂತಂದ್ರ 1 ವರ್ಷ ಆದ ನಂತರ ಆ ಸ್ವಾತಿ ಮಳಿ ಹನಿನೇ ಅಲ್ಲಿ ಮುತ್ತಾಗ್ತದ. ಮುತ್ತು ಹೆಂಗಾತು ಅಂತಂದ್ರ ಸಂಸ್ಕಾರದಿಂದ ಅಲ್ಲಿ ಮುತ್ತಾತು. ಅದಕ್ಕೆ ಇಲ್ಲಿ ಅಂತಾರ ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ನಿನ್ನ ಬಾಯಾಗ ಬರ್ತಕ್ಕಂಥ ಒಂದೊಂದು ಶಬ್ದವೂ ಕೂಡ ಅದು ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಶಬ್ದ ಅದಾವ. ಯಾರಾದ್ರೂ ಕೂಡ ತೀರ್ಕೊಂಡಿದ್ರು ಅಂತಂದ್ರ, ಗಂಡ ತೀರ್ಕೊಂಡಿದ್ದ ಅಂತಂದ್ರ ನೀ ಹೋದಿ ಇನ್ನು ಮುಂದೆ ನನಗೆ ಯಾರು ಅಂತ ತಿಳ್ಕೊಂಡು ಸ್ವಾರ್ಥದಿಂದ ಅಳತಿರ್ತಾಳ. ಒಂದ್ ವೇಳೆ ಹೆಂಡತಿನ ತೀರ್ಕೊಂಡಳು ಅಂತಂದ್ರ ಗಂಡ ನೀ ಹೋದಿ ಇನ್ನು ಮುಂದೆ ನನಗೆ ನೋಡ್ಕೊಳ್ಳೋರು ಯಾರು ಅಂತ ತಿಳ್ಕೊಂಡು ಅವನು ಕೂಡ ಸ್ವಾರ್ಥದಿಂದ ಅಳತಿರ್ತಾನ. ಒಂದ್ ವೇಳೆ ಮಗನ ಸತ್ನು ಅಂತಂದ್ರ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲಲ್ಲ ಅಂತ ತಿಳ್ಕೊಂಡು ಸ್ವಾರ್ಥದಿಂದ ಅಳತಾರ. ಆದ್ರೆ ತಂಗಿ, ನೀನು ಅಳತಾ ಇರ್ತಕ್ಕಂಥದ್ದು ಯಾವುದೇ ಲೌಕಿಕ ಆಶೆಯಿಂದ ಅಲ್ಲ, ಬದಲಾಗಿ ಪರಮಾತ್ಮನ ಆಶೆಯಿಂದ. ಹೀಗಾಗಿ ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಎಂಥ ವಚನ ನೋಡ್ರಿ ಇವೆಲ್ಲವೂ ಕೂಡ. ಸಂದ ಸಂಪಿಗೆ ಎರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದು ಸಂಪಿಗೆ ಹೂವು ಇರ್ತದ, ಅದು ಯಾವಾಗ ಅರಳುತ್ತದ ಒಳಗಡೆ ಇರ್ತಕ್ಕಂಥ ಆ ಮಕರಂದವನ್ನ ಕುಡಿಬೇಕು ಅಂತ ತಿಳ್ಕೊಂಡು ದುಂಬಿ ಬರ್ತದ. ಆದ್ರೆ ಕುಡಿಯಾಕ ಬಂದಿರತಕ್ಕಂಥ ದುಂಬಿ ಸಂಪಿಗೆಯ ವಾಸನೆಗೆ ಮಾರು ಹೋಗಿ ತನ್ನನ್ನು ತಾನು ಹೆಂಗ ಮರಿತದ, ಹಂಗ ಶಿವಯೋಗದ ಆನಂದದೊಳಗ ನಿನ್ನ ಅಣ್ಣ ಅವ ಶಿವಯೋಗ ಅವ ಏನಾಗ್ಬಿಟ್ಟನ ಅಂತಂದ್ರೆ ಶಿವನೊಳಗ ಒಂದಾಗಿಬಿಟ್ಟಾನ. ಯಾರನ್ನ ನೀನು ಸತ್ತಾರ ಅಂತ ತಿಳ್ಕೊಂಡು ಅಳ್ಳಕತ್ತಿ ತಂಗಿ ಮುಕ್ತಾಯಕ್ಕ, ಅವ ಸತ್ತಿಲ್ಲ, ಬದಲಾಗಿ ಏನಾಗೇನ ಶಿವನೊಳಗ ಒಂದಾಗೇನ. ಯಾಕ? ಜನನಕ್ಕೆ ಲಿಂಗೋದ್ಭವವೆನ್ನುವ, ಮರಣಕ್ಕೆ ಲಿಂಗೈಕ್ಯರೆಂದೆನ್ನುವ. ಹೆಂಗದ ನಮ್ಮ ತತ್ವ ಸಿದ್ಧಾಂತ ಅಂತಂದ್ರ, ನಾವು ಹುಟ್ಟಿದ್ವಿ ಅಂತಂದ್ರ ಯಾತ್ರೊಳಗಿಂದ ಹುಟ್ಟಿದ್ವಿ? ಶಿವನೊಳಗಿಂದ ನಾವು ಹುಟ್ಟಿದ್ವಿ. ಐಕ್ಯ ಆದ್ವಿ ಅಂತಂದ್ರೆ ಎಲ್ಲಿ ನಾವು ಐಕ್ಯ ಆದ್ವಿ? ಲಿಂಗದೊಳಗ ಐಕ್ಯ ಆದ್ವಿ ಅಂತಾರೇನಿಲ್ರಿ? ಏನಾಗಿತ್ತು? ಇಲ್ಲ ಲಿಂಗೈಕ್ಯರಾದ್ರಿ. ಹೆಂಗಾದ್ರು ಹೇಳ್ತಾರನಿಲ್ಲ. ಲಿಂಗೈಕ್ಯ ಶಿವೈಕ್ಯ ಅನ್ನೋ ಶಬ್ದವನ್ನ ನಾವು ಪ್ರಯೋಗ ಮಾಡ್ತೀವಿ. ಯಾಕಂತಂದ್ರ ಅಲ್ಲಿ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಶಬ್ದಗಳದಾವ ನಮ್ಮ ಧರ್ಮದೊಳಗ. ಅದಕ್ಕ ಯಾರು ಸತ್ತಾರ ಅಂತ ತಿಳ್ಕೊಂಡು ಅಳ್ಳಾಕತ್ತಿಯಲ್ಲವ ತಂಗಿ, ಅವ ಸತ್ತಿಲ್ಲ, ಬದಲಾಗಿ ಶಿವನೊಳಗ ಒಂದಾಗ್ಯಾನ. ಶಿವನೊಳಗೆ ಹೆಂಗ ಒಂದಾಗ್ಯಾನ? ಅವ ಮೊದಲ ಒಂದ ಇದ್ದ, 2 ಆದ, ಮತ್ತ 2 ಆದವ ಏನಾಗ್ಯಾನ? ಮತ್ತ ಒಂದಾಗ್ಯಾನ. ಶಿವ ತನ್ನ ಲೀಲೆಗೋಸ್ಕರ ಲೀಲೆಯಾದೊಡೆ ಉಮಾಪತಿ, ಲೀಲೆ ತಪ್ಪಿದೊಡೆ ಸ್ವಯಂಭೂ ಅಂತ ಕರೀತಾರೆ. ಹಂಗ ಅವ ಮೊದಲು ಶಿವ ಒಬ್ಬನೇ ಇದ್ದ, ತನ್ನ ಲೀಲೆಗೋಸ್ಕರ ಏನು ಮಾಡ್ದ? ಶಿವ ಮತ್ತು ಜೀವ ಎಂಬತಕ್ಕಂಥ ಈ ಪ್ರಪಂಚವನ್ನ ನಿರ್ಮಾಣ ಮಾಡಿಬಿಟ್ಟ. ಯಾವಾಗ ಅವನಿಗೆ ಲೀಲೆ ಸಾಕಾಗ್ತದ ಅವಾಗ ಏನ್ ಮಾಡ್ತಾನ ಅಂತಂದ್ರ ಮತ್ತ ಆ ಜೀವಾತ್ಮನನ್ನ ತನ್ನೊಳಗ ಅವ ಕರ್ಕೊಂಡು ಬಿಡ್ತಾನ. ಅದಕ್ಕ ನಿನ್ನ ಅಣ್ಣ ಅವ ಏನದನಲ್ಲ, ಅವ ಶಿವನೊಳಗ ಒಂದಾಗ್ಯಾನ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರಗಿನೊಳಗಣ ಮರವು ಇದೇನು ಹೇಳ.
ದುಃಖವಿಲ್ಲದ ಅಕ್ಕೆ, ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ. ನೀನಾರು ಹೇಳೇ ಎಲೆಯವ್ವ, ನೋಡಿದ್ರೆ ಬಹಳ ಬುದ್ಧಿವಂತಳು, ತಿಳುವಳಿಕೆ ಇದ್ದವಳು, ಜ್ಞಾನಿ ಅಂದಂಗ ಕಾಣ್ತೀಯವ, ಆದ್ರ ನೀ ಅಳ್ಳಕತ್ತೀಯಲ್ಲವ. ಆದ್ರ ಅಳುದಕ್ಕ ಅಳಬೇಕೆ ಹೊರತು ಅಳಲಾರ್ದಕ್ಕ ಅಳಬಾರದು. ಯಾಕ? ನಮ್ಮ ಶರಣರಿಗೆ ಮರಣವೇ ಮಹಾನವಮಿ. ಸತ್ರ ಅಳುವುದಿಲ್ಲ. ಯಾಕ ಅಂತಂದ್ರೆ ಅವ ಶಿವನೊಳಗೆ ಒಂದಾಗೇನಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಕ್ಕಂಥ, ಶಿವಸ್ಮರಣೆಯನ್ನ ಮಾಡ್ತಕ್ಕಂಥ ಒಂದು ಸಂಪ್ರದಾಯವ. ಅಳಬಾರದು ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುದೇವ್ರ ಆ ತಂಗಿಗೆ ಹಿಂಗ ಅಳತಾ ಇರ್ತಕ್ಕಂಥ ತಂಗಿ ನೀ ಯಾರು ಅಂತ ತಿಳ್ಕೊಂಡು ಕೇಳಿದಾಗ ಎಷ್ಟು ಅದ್ಭುತವಾಗಿ ಹೇಳ್ತಾಳ ಆ ತಂಗಿ ಮುಕ್ತಾಯಕ್ಕ. ಆರೆಂದು ಕುರುಹ ಬೆಸಗೊಳ್ಳಳು ಏನೆಂದು ಹೇಳುವೆನಯ್ಯ, ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ, ಕರೆದು ಬೆಸಗೊಂಬಡೆ ಕುರುಹಿಲ್ಲ, ಒಬ್ಬರಿಗೆ ಹುಟ್ಟದೆ ಅಯೋನಿಯಲ್ಲಿ ಬಂದು ನಿರ್ಬುದ್ಧಿಯಾದವಳ ಏನೇನೆಂಬೆನಯ್ಯ, ತಲೆ ಎಳೆದು ನೆಲೆಗಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣ ತಂದೆಯ ಬೆನ್ನ ಬಳಿಯವಳನಯ್ಯ ಅಂತ ತಿಳ್ಕೊಂಡು, ನಾನು ಯಾರು ಅಂತಂದ್ರ ಅಜಗಣ್ಣನ ತಂದೆಯ ಬೆನ್ನ ಹಿಂದೆ ಬಂದವಳು ಅಂದ್ರ ನಾನು ಮುಕ್ತಾಯಕ್ಕ. ಯಾವಾಗ ಅಲ್ಲಮ್ಮ ಪ್ರಭುದೇವರಿಗೆ ಇವಳು ಅಳತಾ ಇರ್ತಕ್ಕಂಥವಳು ಮುಕ್ತಾಯಕ್ಕ, ಇಲ್ಲಿ ಲಿಂಗೈಕ್ಯನಾಗಿರ್ತಕ್ಕಂಥವನು ಅಜಗಣ್ಣ ಎಂತಕ್ಕಂಥದ್ದು ಯಾವಾಗ ಗೊತ್ತಾತು, ಆವಾಗ ಅಲ್ಲಮ್ಮ ಪ್ರಭುದೇವರಂತಾರಂತ, ಕಾಣಬಾರದುದ ಕಂಡೆ, ನೋಡಬಾರದುದ ನೋಡಿದೆ, ಕೇಳಬಾರದುದ ಕೇಳಿದೆ. ನನ್ನ ಜೀವಮಾನದೊಳಗೆ ಇಂಥ ಅಪರೂಪದ ಶರಣರನ್ನ ನಾನು ನೋಡ್ತೀನೋ ಇಲ್ಲೋ ಅಂತ ತಿಳ್ಕೊಂಡಿದ್ದೆ. ಆದ್ರ ಇವತ್ತ ಅಂಥವರನ್ನ ನಾನು ನೋಡ್ದೆ, ಅಂಥವರ ಹೆಸರನ್ನ ನಾನು ಕೇಳದೆ, ಅವರ ನುಡಿಗಳನ್ನ ಕೇಳದೆ ಅಂತ ತಿಳ್ಕೊಂಡು ಆ ಮುಕ್ತಾಯಕ್ಕಳಿಗೆ, ತಂಗಿ ನನ್ನ ಗುರು ತೀರು ಹೋಗ್ಯಾನಂತ ತಿಳ್ಕೊಂಡು ಅಳಕ್ ಹೋಗ್ಬೇಡವ. ನಿನ್ನ ಒಳಗ ನಿನ್ನ ಅರಿವು ಎಂಬತಕ್ಕಂಥದ್ದು ಏನದಲ್ಲ, ಆ ಅರಿವೇ ಗುರು ಎಂಬತಕ್ಕಂಥ ಉಪದೇಶವನ್ನ ಮಾಡಿ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬರಾಕತ್ತಾರ ಅಂತಂದ್ರ ಬಸವಣ್ಣನ ಕಲ್ಯಾಣಕ್ಕೆ ಬರಾಕತ್ತಾರ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ಪುರಾಣದೊಳಗೆ ಕೇಳ್ತೀವಿ. ಯಾರು ಹೇಳಕ್ ಹೋಗ್ಬೇಡ್ರಿ. ಪುರಾಣ ಮುಗಿದು ಅಂದ್ಕೊಳ್ಳಿ ಹಂಗ ಎದ್ದು ಬಿಡ್ತೀರಿ. ಅದಕ್ಕೆ ಇನ್ನೇನು ಬಹಳ ದಿವಸ ಉಳಿಲಿಲ್ಲ. ಪುರಾಣ ಉಳಿದಿದ್ದು ಇನ್ನು ಕೇವಲ 4 ದಿವಸ. ಇವತ್ತು ನೋಡ್ರಿ ಅಜಗಣ್ಣ ಮುಕ್ತಾಯಕ್ಕಳ ಸಂದರ್ಭ ಬಂತು. ಇನ್ನು ಬಸವ ಪುರಾಣದೊಳಗೆ ನಾಳೆ ಸೊಲ್ಲಾಪುರದ ಸಿದ್ದರಾಮೇಶ್ವರನ ಪ್ರಸಂಗ ಬರ್ತದೆ. ನಾಡ್ದ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನ ಪ್ರಸಂಗ ಬರ್ತದೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭುದೇವರ ಪ್ರಸಂಗ ಬರ್ತದ. ಕಲ್ಯಾಣ ಕ್ರಾಂತಿಯ ಸಂದರ್ಭ ಬರ್ತದ. ಈ 4 ದಿನ ಏನದವಲ್ರಪ್ಪ, ಇದು ಮುಂದೆ ಬರ್ತಕ್ಕಂಥ 4 ದಿವಸ ಇವು ಬಸವ ಪುರಾಣದೊಳಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಘಟನೆಗಳಿವು.